ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಇಲ್ಲಿ ಬಾಬಾ ಏನ್ ಹೇಳ್ತಾ ಇದ್ರು, ಮಕ್ಕಳೇ, ಇಷ್ಟು ವರ್ಷದಿಂದ ಈಶ್ವರ್ಯ ಜೀವನದಲ್ಲಿ ನೀವು ಸಮಸ್ಯಾ ಸ್ವರೂಪರಾಗಿದ್ರಿ. ಇವಾಗ ಏನಾಗ್ಬೇಕು? ಸಮಾಧಾನ ಸ್ವರೂಪರಾಗ್ಬೇಕು ಅಲ್ವಾ? ನಾವು ಚಿಕ್ಕವರಿದ್ದಾಗ ಪ್ರಪಂಚದಿಂದ ತಗೊಳ್ತಾ ಇರ್ತೀವಿ, ಅಪ್ಪ ಅಮ್ಮನ ಹತ್ರ ತಗೊಳ್ತಾ ಇರ್ತೀವಿ. ಏನ್ ಹೇಳ್ತೀವಿ ಅಪ್ಪ ಅಮ್ಮನ ಹತ್ರ? ಎಲ್ಲೋಗ್ಲಿಕ್ಕೆ ಹಣ ಕೊಡಿ, ಪಾಕೆಟ್ ಮನಿ ಕೊಡಿ, ಬಟ್ಟೆಗೆ ಹಣ ಕೊಡಿ ಅಲ್ವಾ? ಅದೇನೆ ನಾವು ಶಿಕ್ಷಣ ಮುಗಿಸಿ ಸಂಪಾದನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಏನ್ ಮಾಡ್ಬೇಕು? ಸಂಪಾದನೆ ಮಾಡಿ ನಮ್ಮ ಖರ್ಚನ್ನ ನಾವು ನೋಡ್ಕೊಂಡು ನಮ್ಮ ಸಹೋದರ ಆತ್ಮರ ಖರ್ಚುಗಳನ್ನು ಕೂಡ ನೋಡ್ಬೇಕು. ತಂದೆ ತಾಯಿಗಳಿಗೂ ನಾವೇನ್ ಮಾಡ್ಬೇಕು? ಪಾಲನೆಯನ್ನ ಮಾಡಬೇಕು. ಆವಾಗ ನಾವು ಸಮಸ್ಯಾ ಸ್ವರೂಪರಾಗಬಾರ್ದು. ನಮ್ಮ ಸಮಸ್ಯೆ ಪರಿಹಾರವನ್ನ ನಾನೇ ಮಾಡ್ಕೊಳ್ಳೋದ್ರ ಜೊತೆಗೆ ಬೇರೆಯವರಿಗೆ ಬರುವಂತ ಸಮಸ್ಯೆಗಳಿಗೂ ಕೂಡ ನಾನೇನ್ ಮಾಡ್ಬೇಕು? ಹಣ ಸಂಪಾದನೆ ಮಾಡಿಕೊಟ್ಬಿಟ್ಟು ಅವಳ ಸಮಸ್ಯೆಯನ್ನು ಕೂಡ ಏನ್ ಮಾಡ್ಬೇಕು? ಸಮಾಧಾನ ಮಾಡ್ಲಿಕ್ಕೆ ನಿಮಿತ್ತರಾಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕಾಗ್ತದೆ? ಹೆಚ್ಚಿನ ಹಣವನ್ನ ಕಾನೂನಾತ್ಮಕವಾಗಿ ಏನ್ ಮಾಡ್ಬೇಕಾಗ್ತದೆ? ಸಂಪಾದನೆ ಮಾಡ್ಬೇಕಾಗ್ತದೆ. ಹಾಗೆ ಇಲ್ಲೂ ಕೂಡ ಮಾಡ್ಬೇಕಾದ್ರೆ ವಿಶ್ವನೇ ನಿಮ್ಮ ಕುಟುಂಬವಾಗಿರುವಂತ ಕಾರಣದಿಂದ ವಿಶ್ವದಲ್ಲಿರುವಂತ ನಿಮ್ಮ ಸರ್ವ ಆತ್ಮಗಳು ಮತ್ತು ಜಡ ವಸ್ತುಗಳಿಗೆ ಬೇಕಾಗುವಷ್ಟು ನೀವೇನ್ ಮಾಡ್ಬೇಕು? ಸಂಪಾದನೆಯನ್ನು ಮಾಡಿ ಅವರಿಗೆ ಅಷ್ಟನ್ನ ಕೊಟ್ಟಾಗ ಅವಾಗ ಅವರ ಸಮಸ್ಯೆಗಳೇನಾಗ್ತವೆ? ಪರಿಹಾರ ಆಗ್ತವೆ. ನೀವೆಷ್ಟು ಸಂಪಾದನೆ ಆಗುತ್ತೋ ಮಕ್ಕಳೇ, ಅಷ್ಟು ಈ ಪ್ರಪಂಚ ಏನಾಗ್ತದೆ? ಬದಲಾವಣೆ ಆಗುತ್ತೆ. ಆಗ್ತದೆ. ಅದಕ್ಕಾಗಿ ಏನು ಲೌಕಿಕ ಸಂಪಾದನೆ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ. ಆಧ್ಯಾತ್ಮಿಕ ಸಂಪಾದನೆ, ತಪಸ್ಸನ್ನು ಮಾಡೋದ್ರ ಕಡೆಗೆ ಏನ್ ಮಾಡಿ ಗಮನವನ್ನ ಕೊಡಿ. ನಿಮ್ಮ ಸಹೋದರ ಆತ್ಮಗಳ ಕೂಗು ಕಷ್ಟಗಳು ಏನಾಗ್ತಾ ಇಲ್ವಾ? ನಿಮ್ಗೆ ಗೊತ್ತಾಗ್ತಾ ಇಲ್ವಾ ಅಂತ ಬಾಬಾ ಕೇಳ್ತಾ ಇದ್ದಾನೆ. ಅದಕ್ಕಾಗಿ ಹೊಸ ವರ್ಷ ಹೊಸ ಯುಗದಲ್ಲಿ ನಿಮ್ಮ ಮಾನಸಿಕ ಸ್ಥಿತಿಯನ್ನ ಏನ್ ಮಾಡ್ಕೊಳ್ಳಿ? ಪರಿವರ್ತನೆ ಮಾಡ್ಕೊಳ್ಳಿ. ಆಜ್ नवयुग रचता बाप दादा अपने चारों ओर के बच्चों को नया वर्ष नवयुग दोनों की मुबारक देने आए हैं. ಹೊಸ ಯುಗದ ರಚಯಿತ ಬಾಪ್ ದಾದಾ ತಮ್ಮ ಮಕ್ಕಳ 4 ಕಡೆಯ ಮಕ್ಕಳಿಗೆ ಹೊಸ ವರ್ಷ ಮತ್ತು ಹೊಸ ಯುಗದ ಏನ್ ಕೊಡ್ಲಿಕ್ಕೆ ಬಂದಿದ್ದಾರಂತೆ? ಶುಭಾಶಯವನ್ನ ಕೊಡ್ಲಿಕ್ಕೆ ಬಂದಿದ್ದಾರೆ. ನವಯುಗ ಯಾವುದದು ಯುಗ? ನವಯುಗ. ಬಾಬಾನಿಂದ ಯಾವ ನವಯುಗ ಸ್ಟಾರ್ಟ್ ಆಗ್ತದೆ? ಬಾಬಾ ಯಾವ ಯುಗ ಸ್ಥಾಪನೆ ಮಾಡ್ತಾರೆ? ಹೊಸ ಯುಗ. ಯಾವ್ದು? ಅದಕ್ಕೆ ಏನ್ ಹೇಳ್ತಾರೆ? ದೇವಿ ದೇವತಾ ಧರ್ಮ. ದೇವಿ ದೇವತಾ ಧರ್ಮ ಆಯ್ತು. ಯುಗ ಯಾವುದು? ಸಂಗಮ ಯುಗ. ಸತ್ಯಯುಗ. 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 ಯಾವ ಸ್ಥಾಪನೆ ಮಾಡ್ತಾರೆ? ಈಗ ನಾವಿರೋದು ಸಂಗಮ ಯುಗದಲ್ಲಿ ಅಲ್ವಾ? ಅದು ಬಾಬಾ ಸ್ಥಾಪನೆ ಮಾಡೋದು ಮುಂದೆ ಯಾವುದು? ಸತ್ಯಯುಗ. ಸರಿ. ಹಾಗಿದ್ರೆ ಅದಕ್ಕೆ ಸತ್ಯಯುಗ ಅಂತ ಯಾಕೆ ಹೇಳಿದ್ರು? ಸತ್ಯವಾಗಿ ನಡೆಯಬೇಕು. ಸತ್ಯವಾಗಿ ನಡಿಬೇಕಂದ್ರೆ ಇವಾಗ ಏನ್ ಸುಳ್ಳು ಹೇಳ್ತಿದ್ದೀವಾ? ಹೇಳ್ತಾ ಇದ್ದೀನಿ. ಸರಿ. ಹಾಗೆ ಸತ್ಯಯುಗ ಅಂತ ಯಾಕೆ ಹೇಳಿದ್ರು? ಮತ್ತೆ ಬೇರೆ ಯೋಚನೆ ಮಾಡಿ ನೋಡೋಣ. ಈಗ ಪ್ರಶ್ನೆ, ಕಲಿಯುಗ ಸುಳ್ಳು ಯುಗನೋ ಸತ್ಯಯುಗನೋ? ಸುಳ್ಳು ಯುಗ. ಅದ್ಯಾಕೆ? ಸಂಪಾದನೆ ಜಾಸ್ತಿ, ಸುಳ್ಳು ಹೇಳೋದು. ಅದು ಸ್ಥೂಲವಾಗಿ ಆಯ್ತು. ಸೂಕ್ಷ್ಮವಾಗಿ ಹೇಳಿ ನೋಡೋಣ. ಕಲಿಯುಗ ಸುಳ್ಳು ಯುಗ ಯಾಕೆ? ಓಕೆ, ಉತ್ತರ ಸರಿ ಇದೆ. ಸತ್ಯುಗ ಸತ್ಯ ಯಾಕೆ? ಇದು ಕಲಿಯುಗದಲ್ಲಿ ವಿಕಾರಗಳೇ ತುಂಬಿರ್ತದೆ. ಸತ್ಯಯುಗದಲ್ಲಿ ವಿಕಾರಗಳ ಅಂಶನೇ ಇರಲ್ಲ, ಇರೋದಿಲ್ಲ. ಸತೋಪ್ರಧಾನವಾದ ಪ್ರಪಂಚವಾಗಿರುತ್ತೆ. ಸರಿ. ಸತೋಪ್ರಧಾನ ಅಂದ್ರೆ ಸತ್ಯ ಪ್ರಧಾನವಾಗಿರ್ತದೆ ಅಂತ, ಮ್ಯಾಕ್ಸಿಮಮ್ ಇರ್ತದೆ ಅಂತ ಅಲ್ವಾ? ಸರಿ. ಏನದು ಅರ್ಥ? ಹೇಳಿ. ಸತ್ಯಯುಗದಲ್ಲಿ ನನ್ನ ಆತ್ಮ ಅನ್ನೋದು ಇರುತ್ತೆ, ಇಲ್ಲಿ ದೇಹ ಅಭಿಮಾನ. ಆಕ್ಚುಲಿ ಏನ್ ಗೊತ್ತಾ ಬಾಬಾ ಹೇಳ್ತಾರೆ, ಸತ್ಯುಗದಲ್ಲಿ ನಾನು ಆತ್ಮ ಹೇಳುವಂತ ಜ್ಞಾನನೂ ಇರೋದಿಲ್ವಂತೆ. ಅಲ್ಲಿ ನನ್ನ ಆತ್ಮ ಅಂತ ಜ್ಞಾನ ಇರೋದಿಲ್ಲ, ಆತ್ಮ ಸ್ವರೂಪದಲ್ಲಿ ಇರ್ತೀವಿ. ಆತ್ಮಸ್ವರೂಪ ಅಂದ್ರೆ ಶಾಂತಿ ಸುಖ ಸಂತೋಷ ಆನಂದ ನೆಮ್ಮದಿಯ ಅನುಭವದಲ್ಲಿ ಇರ್ತೀವಿ. ಅದ ಆತ್ಮ ಹೇಳುವಂತ ಜ್ಞಾನ
ಇರೋದಿಲ್ಲ. ಇರುವುದಿಲ್ಲ ಅಲ್ಲಿ. ಅಲ್ಲಿ ಆತ್ಮದ ಜ್ಞಾನನೂ ಇಲ್ಲ, ಪರಮಾತ್ಮನ ಜ್ಞಾನನೂ ಇಲ್ಲ, ಪರಮಧಾಮದ ಜ್ಞಾನನೂ ಕೂಡ ಇರೋದಿಲ್ಲ. ಆದ್ರೆ ಆ ಸ್ಥಿತಿಯಲ್ಲಿ ಸ್ವರೂಪದಲ್ಲಿ ಇರ್ತೀವಿ. ಓಕೆ, ಸರಿ. ಸತ್ಯ ಯಾವುದು? ನಾನು ಆತ್ಮ. ಆತ್ಮ ಹೇಳೋದು ಸತ್ಯನೋ, ನಾನು ಶರೀರ ಹೇಳೋದು ಸತ್ಯನೋ? ಆತ್ಮ ಅನ್ನೋದು ಸತ್ಯ. ಸತ್ಯ. ಸರಿ. ಶರೀರಕ್ಕೆ ಬೇಕಾಗಿರೋದನ್ನ ಕೊಟ್ಟಾಗ ಆತ್ಮ ಖುಷಿ ಆಗತ್ತೋ, ಆತ್ಮಕ್ಕೆ ಬೇಕಾಗಿರೋದನ್ನ ಕೊಟ್ಟಾಗ ಆತ್ಮ ಖುಷಿ ಆಗತ್ತೋ? ಆತ್ಮಕ್ಕೆ ಬೇಕಾಗಿರೋದನ್ನ ಕೊಟ್ಟಾಗ ಮಾತ್ರ ಆತ್ಮ ಆತ್ಮ ಸುಖವಾಗಿರ್ತದೆ. ಸರಿ. ಪರಮಧಾಮದಿಂದ ಆತ್ಮ ಕೆಳಗಡೆಗೆ ಬಂದಿರೋದು ಆತ್ಮಿಕ ಸುಖ ಅನುಭವ ಮಾಡ್ಲಿಕ್ಕೂ ಶರೀರದ ಸುಖ ಅನುಭವ ಮಾಡ್ಲಿಕ್ಕೂ? ಆತ್ಮಿಕ ಸುಖ ಅನುಭವ ಮಾಡಕ್ಕೆ. ಸರಿ. ಶಾರೀರಿಕ ಸುಖ ದಿನದಿಂದ ದಿನಕ್ಕೆ ಜಾಸ್ತಿ ಆದಾಗ, ವಸ್ತುಗಳು ಜಾಸ್ತಿ ಆದಾಗ ನಮ್ಗೆ ಸುಖ ಜಾಸ್ತಿ ಆಗ್ತಾ ಇದೆಯೋ ಕಡಿಮೆ ಆಗ್ತಾ ಇದೆಯೋ? ಕಡಿಮೆ ಕಡಿಮೆ ಆಗ್ತದೆ. ಭಯ, ಆತಂಕ, ದುಃಖ. ಮಣ್ಣಿನ ನೆಲದಿಂದ ಟೈಲ್ಸ್ ನೆಲ ಬಂತು, ಸುಖ ಜಾಸ್ತಿ ಆಯ್ತು ಕಡಿಮೆ ಆಯ್ತು? ಕಡಿಮೆ ಆಯ್ತು. ಸರಿ. ಹೆಂಚಿನ ಮನೆಯಿಂದ ಸ್ಲ್ಯಾಬ್ ಮನೆ ಬಂತು, ಸುಖ ಕಡಿಮೆ ಆಯ್ತು ಜಾಸ್ತಿ ಆಯ್ತು? ಕಡಿಮೆನೆ. ಅನಾರೋಗ್ಯ. ಹಳೆ ಹರಿದೋಗಿರೋ ಬಟ್ಟೆಯಿಂದ ಇಸ್ತ್ರಿ ಹಾಕೊಂಡಿರೋ ಬಟ್ಟೆ ಹಾಕೊಳ್ತಿದೀವಿ, ಆವಾಗ ಸುಖ ಜಾಸ್ತಿ ಆಯ್ತು ಕಡಿಮೆ ಆಯ್ತು? ಕಡಿಮೆನೆ ಆಯ್ತು. ಮುದ್ದೆ ತಿನ್ನೋದು, ಕಪ್ಪು ಮುದ್ದೆ ತಿನ್ನೋದನ್ನ ಬಿಟ್ಬಿಟ್ಟು ಕುರ್ಕುರೆ ತಿನ್ಲಿಕ್ಕೆ ಶುರು ಮಾಡಿದ್ವಿ, ಸುಖ ಜಾಸ್ತಿ ಆಯ್ತು ಕಡಿಮೆ ಆಯ್ತು? ಕಡಿಮೆ ಆಯ್ತು. ರೋಗ ಸ್ಟಾರ್ಟ್ ಆಯ್ತು. ತಾನೇ? ಹಾಗಿದ್ರೆ ಇಲ್ಲಿ ಕಲಿಯುಗ ಯಾಕೆ, ಇದು ಸುಳ್ಳು ಯುಗ ಯಾಕೆ, ಅದು ಸತ್ಯಯುಗ ಯಾಕೆ? ಯಾಕೆ ಅಂತಂದ್ರೆ ಆತ್ಮೀಯರೇ, ಅಲ್ಲಿ ಇರುವಂತ ಎಲ್ಲ ವಸ್ತು, ವ್ಯಕ್ತಿ, ವಾತಾವರಣ, ವಾಯುಮಂಡಲದಲ್ಲಿ ಭಗವಂತನ ಶಕ್ತಿ ಚಾರ್ಜ್ ಆಗಿರ್ತದೆ. ಏನಾಗಿರ್ತದೆ? ಚಾರ್ಜ್ ಆಗಿರುತ್ತೆ. ಇರ್ತದೋ ಇಲ್ವೋ? ಹೌದು. ಅದನ್ನು ನಾನು ಉಪಯೋಗ ಮಾಡಿದಾಗ, ಅದರ ಸಂಬಂಧ ಸಂಪರ್ಕದಲ್ಲಿ ಬಂದಾಗ ನನಗೆ ಪರಮಾತ್ಮ ಅನುಭೂತಿ ಆಗುತ್ತೆ. ಆಗ್ತದೆ. ಅವಾಗ ಆತ್ಮ ಏನಾಗ್ತದೆ? ಖುಷಿ ಆಗ್ತದೆ. ಈಗ ನೀವು ಡಾಕ್ಟರ್ ಹತ್ರ ಹೋಗಿ, ಡಾಕ್ಟರ್ ಏನ್ ಹೇಳ್ತಾರೆ? ನೋಡಿ, ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ತರಕಾರಿ, ಹಣ್ಣು ತಿನ್ನಬೇಕು ಅಂತ ಹೇಳ್ತಾರೆ. ಹೇಳ್ತಾರೋ ಹೇಳಲ್ವೋ? ಹೇಳ್ತಾರೆ. ಹಾಲು ಕುಡಿಬೇಕು ಅಂತ ಹೇಳ್ತಾರೋ ಹೇಳಲ್ವೋ? ಹೇಳ್ತಾರೆ. ಅವ್ರು ಹೇಳಿ ಸರಿ ಇದೆಯೋ ತಪ್ಪಿದೆಯೋ? ಸರಿ ಇದೆ. ಆ ಸರಿ ಇದೆ. ಸರಿ. ನಾಗರತ್ನಕ್ಕ, ಡಾಕ್ಟರ್ ಹೇಳೋದು ಸರಿನೋ ತಪ್ಪ? ಸರಿಯಾಗಿ ಇದೆ ಅಣ್ಣ. ಸರಿಯಾಗಿದೆ. ಮೊದಲು ಸರಿಯಾಗಿ ಇತ್ತು, ಈಗ ಸರಿಯಾಗಿ ಇಲ್ಲ. ಯಾಕೆ ಅಂತ ಕೇಳ್ಬೋದು. ಯಾಕೆ ಅಂತಂದ್ರೆ ಮೊದಲು ತರಕಾರಿಯನ್ನ ಹಸುವಿನ ಸೆಗಣಿಯಿಂದ ಬೆಳೆಸ್ತಾ ಇದ್ರು. ಎಸ್. Yes. ಇವತ್ತು ಕೆಮಿಕಲ್ ಫರ್ಟಿಲೈಸರ್ ಮತ್ತು ಅದಕ್ಕೇನ್ ಮಾಡ್ತಾರೆ, ಕೀಟನಾಶಕವನ್ನು ಯೂಸ್ ಮಾಡಿಬಿಟ್ಟು ಉಪಯೋಗ ಮಾಡ್ತಾರೆ. ಎಸ್. ಎಸ್. ಅದರ ಪರಿಣಾಮ, ಪ್ರಭಾವ ತರಕಾರಿ ಮತ್ತು ಹಣ್ಣಿನಲ್ಲಿ ಬರ್ತದೋ ಬರಲ್ವೋ? ಬರುತ್ತೆ. ಅದನ್ನ ನಾವು ತಿಂತೀವೋ ತಿನ್ನಲ್ವೋ? ತಿಂತೀವಿ. ಅವಾಗ ನಾವು ಅಮೃತ ತಿಂತಾ ಇದ್ದೀವೋ ವಿಷ ತಿಂತಾ ಇದ್ದೀವೋ? ವಿಷ. ಅವಾಗ ಆರೋಗ್ಯ ಹಾಳಾಗತ್ತೋ ಸರಿ ಆಗತ್ತೋ? ಹಾಳಾಗುತ್ತೆ. ಆವಾಗಿನ ತರಕಾರಿ ತಕ್ಕಾಗಿ ಆಗಿನ ಡಾಕ್ಟರ್ ಹೇಳೋದು 100% ಕರೆಕ್ಟ್. ಅವಾಗ ಏನ್ ಸಿಗ್ತಾ ಇದೆ ಅದಕ್ಕೆ ಸರಿ ಇದೆ. ಆದ್ರೆ ಈಗಿನ ದಿನದಲ್ಲಿ ಹಂಗಿಲ್ವಲ್ಲ. ಹಾಲು ಎಲ್ಲ ಆವಾಗ ಹಸುವಿನ ಹಾಲು ಡೈರೆಕ್ಟ್ ಆಗಿ ಸಿಗ್ತಿತ್ತು ತಾನೆ. ಇವತ್ತು ಪಾಕೆಟ್ ಅಲ್ಲಿ ಸಿಗುತ್ತೆ. ಡೈರಿಗೆ ಹೋಗ್ಬಿಟ್ಟು ಬರ್ತದ. ಅದು ಡೈರಿಗೆ ಹೋಗ್ಬಿಟ್ಟು ಬಂದು ಕೆಳಗಡೆ ದಪ್ಪಾಗಿ ನಿಂತ್ಕೊಳ್ತದೆ ಅಲ್ವಾ? ಹಾಳಾಗ್ಬಾರ್ದು ಅಂತ ನೀವು ಮನೇಲಿರುವಂತ ಹಾಳು ಸ್ವಲ್ಪ ಹೊತ್ತು ಬಿಸಿ ಮಾಡೋದು ನಿಲ್ಲಿಸ್ಬಿಟ್ರೆ ಹಾಳಾಗ್ಬಿಡ್ತದೆ. ಇದು ಒಂದಿನ ಇಟ್ಟು ಕೂಡ ಏನಾಗೋದಿಲ್ಲ, ಹಾಳಾಗೋದಿಲ್ಲ. ಅದೇನರ್ಥ? ಕೆಮಿಕಲ್ ಆಗಿರುತ್ತೆ. ಕೆಮಿಕಲ್ ಹಾಕಿದಾರೆ. ಅದರಲ್ಲಿರುವಂತ ಬೆಣ್ಣೆ ಗಿಣ್ಣೆ ಎಲ್ಲ ತೆಗೆದು, ತುಪ್ಪ ಎಲ್ಲ ತೆಗೆದು ಆಮೇಲೆ ಏನ್ ಮಾಡಿ ಇಡ್ತಾರೆ? ಕೆಮಿಕಲ್ ಸತ್ವ ಎಲ್ಲ ತೆಗೆದುಬಿಟ್ಟು ಕೊಟ್ಟಿರ್ತಾರೆ ನಿಮ್ಗೆ ಅಲ್ವಾ? ಅದಕ್ಕೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ದಿನದಿಂದ ದಿನಕ್ಕೆ ಅಲ್ಲಿ ಏನಾಗ್ತಾ ಇದೆ, ಅದಕ್ಕೆ ಶರೀರದ ಆರೋಗ್ಯಕ್ಕೆ ಬೇಕಾಗಿರೋದಕ್ಕಿಂತ ಶರೀರ ಆರೋಗ್ಯ ಹಾಳಾಗುವಂತ ಕೆಮಿಕಲ್ಗಳನ್ನ ಏನ್ ಮಾಡ್ತಿದೀವಿ? ತಿಂತ. ಹಾಗೇನೆ ಆತ್ಮಕ್ಕೂ ಕೂಡ ಪ್ರತಿದಿನ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಹೇಳುವಂತ ಕೀಟನಾಶಕವನ್ನ ಏನ್ ಮಾಡ್ತಿದ್ದೀವಿ? ಕೊಡ್ತಾ ಇದ್ದೀವಿ. ಆಹಾರವನ್ನು ಕೊಡ್ತಾ ಇದ್ದೀವಿ. ಅದರ ಪ್ರಭಾವ, ಪರಿಣಾಮನೇ ವಾತಾವರಣದ ಮೇಲೆ, ವಾಯುಮಂಡಲದ ಮೇಲೆ, ಬೇರೆ ಆತ್ಮಗಳ ಮೇಲೆ ಬೀಳ್ತಾ ಇದೆ. ಮತ್ತೊಬ್ಬಸ್ ನಾವು ಕಲೆಕ್ಷನ್ ಅಲ್ಲಿ ಹೋದಾಗ ಏನ್ ಮಾಡ್ತೀವಿ? ತಗೊಂತೀವಿ. ಮಜಾ ಏನ್ ಗೊತ್ತಾ? ನಮ್ಮ ಮನೆಯಲ್ಲಿರುವಂತ ಪರಿಶುದ್ಧವಾದಂತ ಹಾಲನ್ನ ಡೈರಿಗೆ ಹಾಕ್ಬಿಟ್ಟು, ಡೈರಿಯಿಂದ ಕೆಮಿಕಲ್ ಹಾಲನ್ನ ತಂದ್ಬಿಟ್ಟು ಮನೆಗೆ ತಂದ್ಬಿಟ್ಟು ಸಕ್ಕರೆ ಹಾಕ್ಬಿಟ್ಟು ಟೀ ಮಾಡಿ ಕುಡಿಯುವಂತ ಬುದ್ಧಿವಂತರು ನಾವು. ಅರ್ಥ ಆಯ್ತು?
ಪರಿಶುದ್ಧವಾದ ವಸ್ತುವನ್ನ ಪ್ರಪಂಚಕ್ಕೆ ಕೊಟ್ಟು ಅದನ್ನು ಕೆಮಿಕಲ್ಮಯ ಮಾಡಿ ವಿಷ ಮಾಡಿಬಿಟ್ಟು ಏನ್ ಮಾಡ್ತಿದೀವಿ, ನಮ್ಮ ಶರೀರಕ್ಕೆ ಕೊಡ್ತಾ ಇದ್ದೀವಿ. ಮನೆಯಲ್ಲಿ ಇಡಿರುವಂತ ಬೆಲ್ಲವನ್ನ ಮಾರಿ, ನಮ್ಮೂರ್ ಕಡೆಗೆಲ್ಲ ಹೆಂಗಿತ್ತು ಗೊತ್ತಾ, ಈಗ ಸುತ್ತಮುತ್ತಲು ಎಲ್ಲ ಕಬ್ಬಿನ ಗಾಣ ಅಂತ ಮಾಡ್ತಾರೆ. ಓಕೆ, ಮನೆಯಲ್ಲೂ ಬೆಲ್ಲದ ಡಬ್ಬ, ಬೆಲ್ಲ ಮಾರೋರು ಕೂಡ ಏನ್ ಮಾಡ್ತಾರೆ, ಅವರಲ್ಲಿರುವಂತ ಬೆಲ್ಲ ಒಂದು 4-5 ಡಬ್ಬ ಇಟ್ಕೊಂಡ್ಬಿಟ್ಟು ಉಳಿದಿದ್ದು ಸೇಲ್ ಮಾಡೋರು. ಈಗ ಮನೇಲಿ ಕಬ್ಬು ಹಾಕ್ತಾರೆ, ಬೆಲ್ಲ ಮಾಡ್ತಾರೆ, ಬೆಲ್ಲನೇ ಸೇಲ್ ಮಾಡ್ಬಿಟ್ಟು ಸಕ್ಕರೆ ತಂದ್ಬಿಟ್ಟು ಏನ್ ಮಾಡ್ತಾರೆ, ತಿಂತಾರೆ. ಬುದ್ಧಿವಂತರು ದಡ್ರು? ನನಗೆ ಗೊತ್ತಿಲ್ಲ, ನೀವೇ ಯೋಚನೆ ಮಾಡಿ ಏನು ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂತ. ಅರ್ಥ ಆಗ್ತಿದ್ಯಾ? ಅದಕ್ಕಾಗಿ ಅವ್ರಿಗಿಂತ ದಡ್ರು ನಾವು. ಯಾಕೆ ಹೇಳಿ? ಅವ್ರಿಗೆ ನಿಂದನೆ ಮಾಡುವಂಗಿಲ್ಲ, ಅವ್ರಿಗಿಂತ ದಡ್ರು ನಾವು. ಯಾಕೆ ಹೇಳಿ? ಪಕ್ಕದಲ್ಲಿರುವಂತ ಪರಮಾತ್ಮನ ಸುಖ ಅನುಭವ ಮಾಡೋದ್ ಬಿಟ್ಬಿಟ್ಟು ಅಷ್ಟು ದೂರ ದುಬೈಗೆ ಹೋಗ್ತಾ ಇದ್ದೀವಿ. ಹೌದಲ್ವೋ? ಶರೀರ ಇಂದ್ರಿಯದ ಸುಖದ ಕಡೆ ಹೋಗ್ತಾ ಇದ್ದೀವಿ. ಓಕೆ, ನೀವು ಪರಮಾತ್ಮ ನೆನಪು ಮಾಡಿ ಪರಮಾತ್ಮನ ಸುಖದ ಅನುಭವ ಅವ್ರಿಗೆ ಮಾಡಿಸಿದ್ರೆ ಅವ್ರು ಅದನ್ನೆಲ್ಲ ಮಾಡ್ತಾ ಇದ್ರಾ? ಇಲ್ಲ ತಾನೇ. ಅಂದ್ಮೇಲೆ ಅವ್ರು ಹಾಗಾಗ್ಲಿಕ್ಕೆ ಕಾರಣ ಯಾರಾಯ್ತು? ಅಲ್ವಾ? ಅದಕ್ಕಾಗಿ ಹೇಳ್ತಾರೆ, ನಾವೇನು ಮಾಡ್ತೀವೋ ಅದರ ಪರಿಣಾಮನೇ ಸಮಾಜದ ಮೇಲೆ ಬೀಳ್ತದೆ. ಹಾಗಿದ್ರೆ ಈಗ ನಾವೇನ್ ಮಾಡ್ಬೇಕು? ಹೊಸ ಯುಗವನ್ನ ಆಚರಣೆ ಏನ್ ಮಾಡ್ಬೇಕು? ನಿರ್ಮಾಣ ಮಾಡ್ಬೇಕು. ಯಾವ್ದದು ಹೊಸ ಯುಗ? ಯಾವ್ದದು ಹೊಸ ಯುಗ? ಸತ್ಯಯುಗ. ಹೆಂಗ್ ಬರ್ತದದು? ಹೆಂಗ ಬರ್ತದೆ? ನಮ್ಮ ಆಧಾರದ ಮೇಲೆ. ನೀವು ಆತ್ಮನೇ ಆಗಿ ಪರಮಾತ್ಮನಲ್ಲಿ ಮನಬುದ್ಧಿಯನ್ನಿಟ್ಟು ಪರಮಾತ್ಮನ ಶಕ್ತಿಯನ್ನ ವಿಶ್ವಕ್ಕೆ ಕೊಟ್ಟು ನೀವು ತಿಂದು ಅವರಿಗೂ ಊಟ ಬಡಿಸಿದರೆ ನೀವು ಸತ್ಯಯುಗದಲ್ಲಿ ಇರ್ತೀರಿ. ಆ ಸತ್ಯಯುಗಕ್ಕೆ ಹೋಗ್ಬೇಕು ಅಂತಂದ್ರೆ ಒಂದು ಸಾಯ್ಬೇಕು. ಯಾವ್ದಿಂದ? ತನುವಿನಿಂದ, ಮನದಿಂದ, ಧನದಿಂದ ಸಾಯ್ಬೇಕು. ಅದರ ಬದಲು ಮನಸ್ಸನ್ನ ತನುವಿನ ಕಡೆಗೆ, ಧನದ ಕಡೆಗೆ, ಜನರ ಕಡೆಗೆ, ಮಕ್ಕಳ ಕಡೆಗೆ, ಮೊಮ್ಮಕ್ಕಳ ಕಡೆಗೆ, ಹಣ, ಅಧಿಕಾರ, ಆಸ್ತಿ ಇದರ ಕಡೆಗೆ ಇಟ್ಟಾಗ ಇದೇ ಪ್ರಪಂಚ ಕಲಿಯುಗವಾಗ್ಲಿಕ್ಕೆ, ಸುಳ್ಳು ಯುಗವಾಗ್ಲಿಕ್ಕೆ ನಾವೇನಾಗ್ತೀವಿ? ಕಾರಣರಾಗ್ತೀವಿ. ಇಲ್ಲಿವರೆಗೆ ನಾವು ಮಾಡಿದ್ದೇನು? ನನ್ನ ಶರೀರ ಚೆನ್ನಾಗಿರ್ಬೇಕಪ್ಪ, ನನ್ನ ಮಕ್ಕಳು ಚೆನ್ನಾಗಿರ್ಬೇಕಪ್ಪ, ನನ್ನ ಮನೆ ಚೆನ್ನಾಗಿರ್ಬೇಕಪ್ಪ, ನನಗೆ ತುಂಬಾ ದುಡ್ಡು ಬೇಕಪ್ಪ. ನಮ್ ಗಮನ ಎಲ್ಲಿ ಕೊಟ್ವಿ ನಾವು? ಅದ್ರ ಕಡೆ ಕೊಟ್ವಿ. ಅದ್ರಲ್ಲಿ ಏನಿದೆ? ಅದು ಎಲ್ಲಿಂದ ಬಂತು? ನಾವೇ ಮಾಡುದು ಅಲ್ವಾ? ಮಾಡಿದ್ದು ನೀವು ಮಾತ್ರ ತಿಂದ್ರು ಊರ್ನವ್ರು ಎಲ್ಲ ಕೊಟ್ರು. ಈಗ ಸರಿ ಯಾರು ಮಾಡ್ಬೇಕು? ನಾವೇ ಮಾಡ್ಬೇಕು. ನಿಮ್ಮ ಮಕ್ಕಳಿಗೆ ಏನಾದ್ರು ತಿನ್ನಿಸಿದ್ರೆ ಅವ್ರಿಗೆ ಹೊಟ್ಟೆ ನೋವು ಬಂದ್ರೆ ಹಾಸ್ಪಿಟ್ಲಿಗೆ ಯಾರು ಕರ್ಕೊಂಡು ಹೋಗ್ಬೇಕು? ದುಡ್ಡು ಯಾರು ಖರ್ಚು ಮಾಡ್ಬೇಕು? ಮಕ್ಕಳಿಗೆ ಆರಾಮಿಲ್ಲ ಅಂದ್ರೆ ಗೊಳು ಅಂತ ಯಾರು ಹೇಳ್ಬೇಕು? ಯಾಕೆ? ನೀವೇ ತಾನೇ ತಿನ್ಸಿರೋದು. ಹಾಗೆ ನಮ್ಗೆ ದುಃಖ ಯಾಕೆ ಬರ್ತಾ ಇದೆ? ನಾವು ಮಾಡಿರೋದು ಕರ್ಮದ ಫಲ. ಅದನ್ನ ಸುಖದಲ್ಲಿ ಪರಿವರ್ತನೆ ಮಾಡ್ಲಿಕ್ಕೆ ಆಗುತ್ತೋ ಆಗಲ್ವೋ? ಅದಕ್ಕಾಗಿ ಹೇಳ್ತಾರೆ, ಈಗ ಏನು ಮಾಡಿ ಮಕ್ಕಳ ಯುಗವನ್ನ ಚೇಂಜ್ ಮಾಡಿ, ವರ್ಷವನ್ನ ಚೇಂಜ್ ಮಾಡಿ. ಅದಕ್ಕಾಗಿ ಆ ಹೊಸ ವಿಧಿವಿಧಾನ, ಹೊಸವಾಗಿರುವಂತ ಒಂದು ಕಾರಣ, ಸಮಾಧಾನ ಸ್ವರೂಪ, ಈ ರೀತಿ ಹೊಸ ರೀತಿ ಜೀವನವನ್ನ ಮಾಡ್ಲಿಕ್ಕೆ ಬಾಬಾ ಏನ್ ಮಾಡ್ತಿದ್ದಾರೆ? ಶುಭಾಶಯವನ್ನ ಕೊಡ್ತಾರೆ. ಮಕ್ಕಳೇ, ಶುಭಾಶಯ 2 ಇರ್ತದೆ. ಒಂದು ಸಫಲತೆ ಪಡೆಕೊಂಡ ಮೇಲೆ ಒಂದು ಶುಭಾಶಯ, ಇನ್ನೊಂದು ಸಫಲತೆಯ ಆರಂಭಕ್ಕೆ ಒಂದು ಶುಭಾಶಯ. ಅರ್ಥ ಆಯ್ತೋ ಅರ್ಥ ಆಗಿಲ್ವ? ಅರ್ಥ ಆಯ್ತೋ ಅರ್ಥ ಆಗಿಲ್ವ? ಸಫಲತೆ ಮುಗಿದ ಮೇಲೆ ಒಂದು ಶುಭಾಶಯ, ಇನ್ನೊಂದು ಕರ್ಮದ ಆರಂಭದಲ್ಲಿ ಒಂದು ಶುಭಾಶಯ. ಇವ ಒಂದು ವ್ಯಕ್ತಿ ಸ್ಕೂಲ್ ಫಸ್ಟ್ ರ್ಯಾಂಕ್ ಬರ್ತಾನೆ, ಅವರಿಗೂ ಕೂಡ ಪ್ರಪಂಚದಲ್ಲಿ ಜನ ಶುಭಾಶಯ ಹೇಳ್ತಾರೋ ಹೇಳಲ್ವೋ? ಅದ್ಯಾವುದು? ಮೊದಲ ಕರ್ಮ ಮುಗಿದ ಮೇಲೆ. ಅವ್ನ ಕರ್ಮ ಆಗಿದೆ, ಅಲ್ಲಿ ಏನಾಗಿದೆ? ಅವ್ನು ಫಸ್ಟ್ ರ್ಯಾಂಕ್ ಪಡ್ಕೊಂಡಿದ್ದಾನೆ. ಅದಕ್ಕೆ ಅವ್ರೇನ್ ಮಾಡ್ತಿದ್ದಾನೆ? ನೀನು ಮಾಡಿರುವಂತ ಕೆಲ್ಸಕ್ಕೆ ಒಳ್ಳೇದಾಯ್ತಪ್ಪ, ನೀನ್ ಚೆನ್ನಾಗಿ ಮಾಡಿದ್ಯಾ ಅಂತ ಅವನಿಗೆ ಏನ್ ಮಾಡ್ತಾರೆ? ಮಾಡ್ತಾರೆ, ಶುಭಾಶಯ ಕೊಡ್ತಾರೆ. ಓಕೆ, ಈಗ ಹ್ಯಾಪಿ ವೆಡ್ಡಿಂಗ್ ಡೇ ಅಂತ ಹೇಳ್ತಾನೆ. ನಿಮ್ಮ ವೈವಾಹಿಕ ಜೀವನ ಚೆನ್ನಾಗಿರ್ಲಿ. ಇದ್ಯಾವುದು? ಆರಂಭ. ಇದೇನು? ಮುಂದಿನ ಜೀವನ ಚೆನ್ನಾಗಿರ್ಲಿ,
ಚೆನ್ನಾಗಿರ್ಲಿ. ಯಾರೋ ಒಬ್ರು ಮನೆ ಕಟ್ಟಿರ್ತಾರೆ, ಅವ್ರ ಮನೆ ಹೋಗ್ಬಿಟ್ಟು ಏನ್ ಮಾಡ್ತೀವಿ? ಈ ನಿಮ್ಮನೆ ಮಂತ್ ನೀನು ಚೆನ್ನಾಗಿರ್ಲಿ, ನಿನ್ನ ಎಜುಕೇಶನ್ ಚೆನ್ನಾಗಿರ್ಲಿ, ಹೊಸದಾಗಿ ಜಾಬ್ ಹೋಗ್ತಿದ್ಯಲ್ಲ, ಕಾಂಗ್ರ್ಯಾಚುಲೇಷನ್ಸ್, ಜಾಬ್ ಚೆನ್ನಾಗಾಗ್ಲಿ. ಇದೇನು? ಆರಂಭ. ಒಂದು ನೀವು ಮಾಡಿರುವಂತ ಒಳ್ಳೆಯ ಕೆಲಸಕ್ಕೆ ಕೊಡುವಂತ ಶುಭಾಶಯ, ಇನ್ನು ನಿನ್ನ ಮುಂದಿನ ಜೀವನ ಒಳ್ಳೆಯದಾಗ್ಲಿ ಅಂತ ಕೊಡುವಂತ ಶುಭಾಶಯ. ಹೌದಲ್ವಾ? ಮೂರನೇದು ವರ್ತಮಾನ ಸಮಯದ ಶುಭಾಶಯ. ಏನು? ಕಾರ್ ತಗೊಂಡಿದ್ಯಲ್ಲ, ಚೆನ್ನಾಗಿರಪ್ಪ. ಅದ್ಯಾವುದು? ವರ್ತಮಾನ ವರ್ತಮಾನ ಸಮಯದ ಶುಭಾಶಯ. ಈಗ ಬಾಬಾ ಕೊಡ್ತಾ ಇರೋದು ಯಾವ ಶುಭಾಶಯ? ಭೂತ ವರ್ತಮಾನ ಕಾಲದ್ದು, ವರ್ತಮಾನದ್ದು, ಭವಿಷ್ಯದ್ದು. ವರ್ತಮಾನ ಭವಿಷ್ಯ. ವರ್ತಮಾನ ಬಾಬಾ ಏನ್ ಹೇಳ್ತಾರೆ? ಇನ್ನು ಮೇಲೆ ನೀವು ವರ್ತಮಾನದಲ್ಲಿ ಎಲ್ಲಿದ್ದೀವಿ? ಸಂಗಮದಲ್ಲಿ ಸಂಗಮದಲ್ಲಿ. ಕಲಿಯುಗನೂ ಇದೆ, ಸತ್ಯ ಸಂಗಮ ಸತ್ಯುಗನು ಇದೆ. ಎರಡೂ ಇದೆ. ಯಾವ ಪರ್ಸೆಂಟೇಜ್ ಜಾಸ್ತಿ ಇದೆ? ಕಲಿಯುಗ. ಕಲಿಯುಗದ್ದು ಕಲಿಯುಗದ್ದು ಅಲ್ವಾ? ಇನ್ನು ಮೇಲೆ ಯಾವ ಪರ್ಸೆಂಟೇಜ್ ಜಾಸ್ತಿ ಆಗ್ಲಿ? ಸತ್ಯುಗ ಸತ್ಯುಗ ಸತ್ಯಗುರು ಜಾಸ್ತಿ ಆಗ್ಲಿ. ಆ ಒಂದು ಹೊಸ ಜೀವನಕ್ಕೆ ಬಾಬಾ ಏನ್ ಹೇಳ್ತಿದ್ದಾರೆ? ಆರಂಭ, ನಾಂದಿ, ಅದಕ್ಕೆ ಶುಭಾಶಯವನ್ನ ಕೊಡ್ತಾ ಇದ್ದಾರೆ. ಅದು ಯಾವಾಗಿಂದ ಶುರು ಮಾಡ್ಬೇಕು? ಈಗ ಈಗಲಿಂದ. ಇಲ್ಲ ಅಣ್ಣವ್ರೆ, ಇನ್ನು 4 ತಿಂಗಳಿದೆಯಲ್ವಾ? ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಆದ್ಮೇಲೆ ಜನವರಿ ಬರ್ತದೆ. ಇದು ಹೊಸ ವರ್ಷಕ್ಕೆ ತಾನೇ ಹೇಳಿದ್ದು, ಈಗಲ್ಲ. ಅದು ಯಾವಾಗದು? ಈಗ ಈಗಲ್ರಿ, ಹೊಸ ವರ್ಷಕ್ಕಲ್ವಾ? ಅಲ್ಲ ಈಗ್ಲಿಂದ ಬಾಬಾ ಹೇಳ್ತಾರೆ, ಈ ಕ್ಷಣದಿಂದಲೇ ನಿಮ್ಮ ಜೀವನದಲ್ಲಿ ಏನಾಗ್ಬೇಕು? ಹೊಸತನ ಬರಬೇಕು. ಆ ಹೊಸತನ ಬರಬೇಕು ಅಂತಂದ್ರೆ ಪೂರ್ತಿ ಮುರಳಿಯಲ್ಲಿ ಬಾಬಾ ಏನ್ ಹೇಳಿದಾರೋ ಅದನ್ನು ನಮ್ಮ ಜೀವನದಲ್ಲಿ, ಕಾರ್ಯದಲ್ಲಿ ತರ್ಬೇಕು. ತರಬೇಕಾಗ್ತದೆ. ಕಾಯಿಲೆನ ತುಂಬ್ಕೊಂಡ್ಬಿಟ್ಟು ಡಾಕ್ಟರ್ ಕಡೆಗೆ ಹೋದಾಗ ಕಾಯಿಲೆಗೆ ಕಾರಣ ಮತ್ತು ನಿವಾರಣೆ ಹೇಳ್ತಾರೆ. ಮತ್ತು ಭಗವಂತ ಏನ್ ಹೇಳ್ತಾರೆ ಅಂದ್ರೆ, ಡಾಕ್ಟರ್ ಏನ್ ಹೇಳ್ತಾರೆ? ನಿಮ್ಮ ಸಹಿತ ನಿಮ್ಮ ಮನೆಯಲ್ಲೂ ಕೂಡ ಅಂತ ವಸ್ತುವಿದ ನೀವೇನ್ ಮಾಡ್ಬೇಕು? ತೆಗೆದಾಕ್ಬೇಕು. ತೆಗೆದು ಬಿಸಾಕ್ಬೇಕು ಅಂತ ಬಿಟ್ಟು ಹೇಳ್ತಾರೆ ಅಲ್ವಾ? ಅದಕ್ಕಾಗಿ ಬಾಬಾರವರು ತನ್ನ ಮಕ್ಕಳಿಗೆ ಹೊಸ ವರ್ಷ ಮತ್ತು ಹೊಸ ಯುಗ ಎರಡಕ್ಕೂ ಕೂಡ ಏನ್ ಹೇಳ್ತಿದ್ದಾರೆ? ಶುಭಾಶಯ. ಶುಭಾಶಯವನ್ನ ಕೊಡ್ತಾ ಇದ್ದಾರೆ. ಓಕೆ, ಬಾಬನ ಪ್ರಶ್ನೆ, ನೀವು ನಿಮ್ಮ ಜೀವನದಲ್ಲಿ ಸಂಪಾದನೆ ಮಾಡ್ಬಿಟ್ಟು ಹೊಸ ಮನೆ ಕಟ್ಕೊಂಡಿದ್ದೀರಿ. ಏನ್ ಕಟ್ಕೊಂಡಿದ್ದೀರಿ? ಹೊಸ ಮನೆ ಕಟ್ಕೊಂಡೆ. ಹೊಸ ಮನೆ ಚೆನ್ನಾಗಿರೋದನ್ನ ಕಟ್ಕೊಂಡಿದ್ದೀರಿ, ಎ ಸಿ ಗಿಸಿ ಆಗ್ಬಿಟ್ಟು ಎಲ್ಲ ಮಾಡಿ. ಓಕೆ, ಹಳೇ ಮನೆದು ಏನಾಗಿದೆ ಅಂತಂದ್ರೆ ಅಲ್ಲಿ ಸೊಳ್ಳೆಗಳು, ಇಲಿಗಳು ಎಲ್ಲವೂ ಹೊರಗೆ ಬರ್ತಾವೆ ಅಲ್ವಾ? ಸರಿ, ನೀವೇನ್ ಮಾಡ್ತೀರಿ? ಹೊಸ ಮನೆ ಕಟ್ಟದ ಮೇಲೆ ಅವಾಗ 1 ವಾರ ಹೋಗ್ಬಿಟ್ಟು ಹಳೆ ಮನೇಲಿ ಇದ್ಬಿಟ್ಟು ವಾಸ ಮಾಡ್ಕೊಂಡು ಬರ್ತೀರಿ? ಇಲ್ಲ ಇಲ್ಲ. ಇಲ್ಲ. ಹೊಸ ಮನೆಯಲ್ಲಿ ಆ ಹೊಸ ಹೋಗಲ್ಲ. ಮನೇಲಿ ಹಳೆ ಮನೆಗೆ ಹೋಗಲ್ಲ. ಅಲ್ಲ, ಅವಾಗ ಸ್ವಲ್ಪ ಹಳೆ ದಿನಗಳೆಲ್ಲ ನೆನಪಿಗೆ ಬರ್ಲಿ, ಸ್ವಲ್ಪ ಮಳೆ ನೀರೆಲ್ಲ ತಲೆ ಮೇಲೆ ಬೀಳ್ಲಿ, ಧೂಳು ಗೀಳೆಲ್ಲ ಸಿಗ್ಲಿ ಅಂತ ಬಿಟ್ಟು ಸ್ವಲ್ಪ ಹಳೆ ಮನೆಗೆ ಹೋಗ್ಬಿಟ್ಟು ಅಲ್ಲಿದು ಕೂಡ ಸುಖ ಅನುಭವ ಮಾಡ್ಕೊಂಡು ಬರೋದಿಲ್ವಾ? ಇಲ್ಲ. ಇಲ್ಲ ಮಾಡ್ಬೇಕು ಅಂತ ಅನ್ಸೋದಿಲ್ವಾ? ಇಲ್ಲ ಇಲ್ಲ ಆ ಬುದ್ಧಿ ನಿಮ್ಗಿದೆ. ಈ ಬುದ್ಧಿ ಇಲ್ಲ. ಹೊಸ ಮನೆ ಸಂಗಮ ಯುಗಕ್ಕೆ ಬಂದ ಮೇಲೆ ಏನ್ ಮಾಡ್ತೀವಿ ಮತ್ತೆ ವಾಪಸ್? ಕಲಿಯುಗ ರಾವಣ ಯುಗಕ್ಕೆ ಹೋಗ್ಬಿಟ್ಟು ಹೇ ಧೂಳು ಹೆಂಗಿದೆ ಅಂತ ಒಂದ್ಸಲ ಏನ್ ಮಾಡ್ತೀವಿ? ನೋಡ್ಕೊಂಡ್ ಬರ್ತೀವಿ. ಮೆಚ್ಕೊಂಡ್ ಬಂದ್ಬಿಟ್ಟು ಏನ್ ಹೇಳ್ತೀರಿ ಇಲ್ಲಿ ಬಾಬನ ಹತ್ರ? ಬಾಬಾ, ಮದ್ವೆಗೆ ಹೋಗ್ಬಿಟ್ಟು ಬಂದ್ಬಿಟ್ಟು ಎಲ್ಲ ಸ್ಥಿತಿ ಏನಾಗ್ಬಿಟ್ಟಿದೆ? ಕೆಟ್ಟು ಡೌನ್. ಯಾಕೆ? ಹಳೆ ಮನೆ ಹೋಗ್ಬಿಟ್ಟು ಬಂದಲ್ಲ, ಮಕ್ಕಳು, ಮೊಮ್ಮಕ್ಕಳು, ಚಿಕ್ಕಪ್ಪ, ಆಂಟಿ, ಸೆಲ್ಫಿ ತೆಗ್ದಿದ್ದೇನು, ಶೃಂಗಾರ ಮಾಡ್ಕೊಂಡಿದ್ದೇನು, ಟೂರಿಗೆ ಹೋಗಿದ್ದೇನು, ಹೋಟೆಲಲ್ಲಿ ತಿಂದಿದ್ದೇನು ಅಲ್ವಾ? ಹೊರಗಡೆಯಿಂದ ಮಾತ್ರ ಬ್ರಹ್ಮಕುಮಾರ ಕುಮಾರಿ ಹೇಳೋದು. ಸತ್ಯ ಹೇಳಿದ್ರೆ ಕಹಿ ಇಡ್ತದಂತೆ. ಸತ್ಯ ಕಹಿ ಆದ್ರೂ ಸತ್ಯನೇ ಗೊತ್ತಿರ್ಲಿ ಅಲ್ವಾ? ಹಾಗಲ್ಕಾಯಿ ಅಂತೂ ಸಿಹಿ ಆಗ್ಲಿಕ್ಕೆ ಆಗೋದಿಲ್ಲ. ಹಾಗಲ್ಕಾಯಿ ಕಹಿ ಅಂದ್ರೆ ಕಹಿನೇ ಅಲ್ವಾ? ಹಾಗೇನೆ ಆ ಸತ್ಯತೆಯನ್ನು ನಾವೇನ್ ಮಾಡ್ಬೇಕಾಗತ್ತೆ ಆದ್ಮೇಲೆ ಒಪ್ಕೊಳ್ಬೇಕಾಗತ್ತೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಒಂದು ಸಲ ನೀವು ನಿರ್ಣಯ ಮಾಡಿದ್ರೆ ಹೊಸ ಮನೆಗೆ ಹೋಗ್ಬೇಕು ಅಂತಂದ್ಮೇಲೆ ನಿಮ್ಮ ಮನಸ್ಸು ಬುದ್ಧಿಯನ್ನ ಸದಾಕಾಲ ಎಲ್ಲಿಡ್ಬೇಕು? ಹೊಸ ಮನೇಲಿ ಶರೀರ ಬೇಕಾದ್ರೆ ಹಳೆ ಮನೇಲಿ ಇರ್ಲಿ, ಮನಸ್ಸು ಬುದ್ಧಿ ಎಲ್ಲಿರ್ಲಿ? ಭಗವಂತನಲ್ಲಿ ಪರಮಾತ್ಮ. ಭಗವಂತ ಅದ್ ಹೆಂಗಾಗ್ತದೆ? ಮನಸ್ಸು ಹೊಸ ಮನೆಯಲ್ಲಿ, ಶರೀರ ಹಳೆ ಮನೇಲಿ ಇರ್ಲಿಕ್ಕಾಗತ್ತಾ? ಹೇಳ್ಬೋದು. ಹೆಂಗೆ? ಇರ್ಬೋದು. ಕಲಿಯುಗದಲ್ಲಿ ಇರ್ಲಿ, ನಾವು ಸದಾ ಪರಮಾತ್ಮ ನೆನಪು ನಂದಿರುತ್ತೆ. ಕಮಲ ಎಲ್ಲಿರ್ತದೆ? ಕೆಸರಲ್ಲಿ ಕಮಲದ ಹೂವಿಗೆ ಕೆಸರ್ತಾಗತ್ತಾ? ಇಲ್ಲ ಇಲ್ಲ. ಇಲ್ಲ ತಾನೆ. ಹಾಗೇನೆ ಶರೀರ ಬೇಕಾದ್ರೆ ಇಲ್ಲೇ ಇರ್ಲಿ, ವಾತಾವರಣ ಹೀಗೆ ಇರ್ಲಿ, ಆತ್ಮ ಮತ್ತು ಮನ ಬುದ್ಧಿ ಸದಾಕಾಲ ಎಲ್ಲಿರ್ಲಿ? ಪರಮಾತ್ಮ ಪರಮಾತ್ಮನಲ್ಲಿ, ಪರಮಧಾಮದಲ್ಲಿ, ಪರಮಾತ್ಮನ ಮಡಿಲಲ್ಲಿ ಇರ್ಲಿ. ಈ ರೀತಿ ಅಲ್ಲಿದ್ದು ಬಿಟ್ಟು ಸದಾ ಕಾಲ ಕಮಲ ಯಾರನ್ನ ನೋಡ್ತಾ ಇರ್ತದೆ? ಸೂರ್ಯನ ಭಗವಂತ. ನೋಡ್ತಾ ಇರ್ತದೆ. ಮೇಲ್ಗಡೆ ನೋಡ್ತಾ ಇರ್ತದೆ ತಾನೇ ಅದು?
ಹೌದು ಹಾಗೆ ನೋಡಿ, ಸೂರ್ಯಕಾಂತಿ ಯಾವಾಗ್ಲೂ ಸೂರ್ಯಕಾಂತಿ ಏನ್ ಮಾಡ್ತಾರೆ? ಸೂರ್ಯ ಹೆಂಗಿರ್ತಾರೆ ಹಂಗೆ ಇರ್ತಾನೆ, ಏನ್ ಮಾಡ್ತಾ ಹೋಗ್ತಾರದು? ತಿರುಗುತ್ತಾ ಚೇಂಜ್ ಮಾಡ್ತಾ ಹೋಗ್ತದೆ. ಹಾಗೆ ನಾವು ಕೂಡ ಸದಾ ಕಾಲ ಬಾಬಾ ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅದ್ರ ಕಡೆ ನೋಡ್ತಾ ಇರಬೇಕೆ ಹೊರತು ಸೀರಿಯಲ್ ಏನ್ ಹೇಳ್ತದೆ, ಫಿಲ್ಮ್ ಏನ್ ಹೇಳ್ತದೆ, ನ್ಯೂಸ್ ನಲ್ಲಿ ಏನ್ ಹೇಳ್ತಾರೆ ತಿಳ್ಕೊಳ್ಳಿ. ಯಾವುದು ಸೀರಿಯಲ್ ತಿಳ್ಕೊಬೇಡಿ, ನ್ಯೂಸ್ ತಿಳ್ಕೊಳ್ಳಿ. ಅದ ಕಡೆಗೆ ನಾವೇನ್ ಮಾಡೋದು ಬೇಡ, ಗಮನ ಕೊಡಿ. ತಿರುಗುವುದು ಬೇಡ. ನಮ್ಮ ಮನೋಸ್ಥಿತಿಯನ್ನು ನಾವೇನ್ ಮಾಡ್ಬೇಕು? ಚೇಂಜ್ ಮಾಡ್ಕೊಳ್ಬೇಕು. ಅದಕ್ಕಾಗಿ ಚೇಂಜ್ ಮಾಡುವಂತ ಸತ್ಯವಾದಂತ ಮಕ್ಕಳಿಗೆ ಬಾಬ್ ದಾದಾರವರು ಇವತ್ತೇನ್ ಕೊಡ್ತಾ ಇದ್ದಾರೆ? ಶುಭಾಶಯ. ಶುಭಾಶಯ. ಶುಭಾಶಯವನ್ನ ಕೊಡ್ತಿದ್ದಾರೆ. ಹಾಗೆ ಆ ಶುಭಾಶಯವನ್ನ ಪಡ್ಕೊಳ್ಬೇಕು ಅಂತಂದ್ರೆ ಅವ್ರು ಹೇಳಿದಾಗ ನಾವ್ ಇರ್ಬೇಕಲ್ವಾ ಆತ್ಮೀಯರೇ? ಹೆಂಗಿರ್ಬೇಕು ಅಂತ ಮುಂದೆ ಹೇಳ್ತಾರೆ. ಚಾರೋ ಓರ್ ಕೆ ಬಚ್ಚೆ ಬಿ ಮುಬಾರಕ್ ದೇನೆ ಪਹੁಂಚ ಗಯೆ ಹೇ. 4 ಕಡೆ ಮಕ್ಕಳು ಕೂಡ ಬಾಬಾರವರಿಗೆ ಶುಭಾಶಯವನ್ನ ಕೊಡ್ಲಿಕ್ಕೆ ಏನ್ ಮಾಡಿದಾರಂತೆ? ಬಂದು ತಲುಪಿದಾರಂತೆ ಬಾಬನ ಮಿಲನ ಮಾಡ್ಲಿಕ್ಕೆ, ಅಲ್ವಾ? ನಾವು ಕೆಲವೊಂದ್ಸಲ ಹಬ್ಬ ಹರಿದಿನಗಳು ಇದ್ದಾಗ ನಾವು ಕೂಡ ನೆಂಟರ ಮನೆಗೆ, ಪರಿಚಯದವರ ಮನೆಗೆ ಹೋಗ್ಬಿಟ್ಟು ಏನ್ ಮಾಡ್ತೀವಿ? ಶುಭಾಶಯ ಕೊಡ್ತೀವಿ, ಗಿಫ್ಟ್ ಅನ್ನ ಕೊಡ್ತೀವಿ. ಹಾಗೆ ಅಲ್ಲಿ ಕೊಟ್ಟಿರೋದನ್ನು ನಾವೇನ್ ಮಾಡ್ತೀವಿ? ಸ್ವೀಕಾರ ಮಾಡಿ ತೆಗೆದುಕೊಂಡು ಬರ್ತೀವಿ. ಹಾಗೆ ಬಾಬನಿಗೂ ಕೂಡ ಏನ್ ಮಾಡ್ತಿದಾರಂತೆ? ಶುಭಾಶಯವನ್ನ ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ. ಮೊನ್ನೆ ಸೆಪ್ಟೆಂಬರ್ 5 ಆಯ್ತಲ್ವಾ? ಆಯ್ತಾ ಇಲ್ವೋ? ಆಯ್ತು. ಸೆಪ್ಟೆಂಬರ್ 5 ಅಂದ್ರೆ ಏನು? ಟೀಚರ್ಸ್ ಡೇ. ಟೀಚರ್ಸ್ ಡೇ. ಸರಿ, ನಿಮ್ಮಲ್ಲಿ ಎಷ್ಟು ಜನ ಬಾಬನಿಗೆ ಆ ದಿನ ಶುಭಾಶಯ ಕೋರಿದಿರಿ? ಬಾಬಾ ಹ್ಯಾಪಿ ಟೀಚರ್ಸ್ ಡೇ ಅಂತ. ನಾವು ಕೊಟ್ಟೋಣ ಟೀಚರ್ಸ್. ನೀವು ಬಾಬನಿಗೆ, ಸುಪ್ರೀಂ ಟೀಚರ್ಗೆ ಎಷ್ಟು ಸಲ ಆ ದಿನ, ಎಷ್ಟು ಸಲ ಅಲ್ಲ, ಆ ದಿನ ಬಾಬನಿಗೆ ಶುಭಾಶಯ ಕೋರಿದಿರಿ? ನಾನು ಕೊಟ್ಟಿದ್ದೀನಿ. ನಾವು ಕೊಟ್ಟಿದ್ದೀವಣ್ಣ. ಮನಸ್ಸಿಂದನೋ ವಾಟ್ಸಪ್ ಇಂದನೋ? ಮನಸ್ಸಿಂದ ಫಸ್ಟಿಗೆ ಕೊಟ್ಟಿದ್ದೀರಾ? ಬಾಬಾ ನಮ್ಗೆ ಹೇಳ್ತಾರೆ ಮಾಸ್ಟರ್ ಟೀಚರ್ ನಿಮ್ಗೆ ಶುಭಾಶಯ ಅಂತ ಬಾಬಾ ಹೇಳ್ತಾರೆ, ಅಲ್ವಾ? ಆದ್ರೆ ನಾ ಬಾಬನಿಗೆ ಹೇಳಿದೀವಾ ಅಂತ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡಿ. ಅಂದ್ರೆ ಇಲ್ಲಿ ಶುಭಾಶಯ ಹೇಳುದು ಏನಾಗ್ಬೇಕು? 2 ಕಡೆಯಿಂದ ಇರಬೇಕು. ಸರಿ, ಬಾಬನಿಗೆ ಶುಭಾಶಯದ ಅವಶ್ಯಕತೆ ಇದೆಯಾ? ಇಲ್ಲ ಇಲ್ಲ. ಅವನು ಯಾವಾಗ್ಲೂ ಶುಭವಾಗಿರ್ತಾನೆ. ಬೇರೆಯವರು ಯಾವಾಗ್ಲೂ ಕೂಡ ಏನ್ ಮಾಡ್ತಾರೆ? ಶುಭವನ್ನ ಮಾಡ್ತಾರೆ. ಅವ್ರ ಜೊತೆಲಿ ಇದ್ದಾಗ ನಮ್ಗೆ ಏನಾಗ್ತಾ ಇರ್ತದೆ? ಶುಭ ಆಗ್ತಾ ಅಲ್ವಾ? ಬಾಬನಿಗೆ ಶುಭಾಶಯ ಯಾಕೆ ಹೇಳ್ಬೇಕು ಅಂತಂದ್ರೆ, ಬಾಬಾ ನಮ್ಮನ್ನ ಈ ರೀತಿ ಶುಭವಾಗಿ ಮಾಡಿದೀಯಲ್ಲ, ಅದಕ್ಕಾಗಿ ನಿನಗೆ ಭಾಷೆ ಧನ್ಯವಾದ, ಅಲ್ವಾ? ಯಾಕಂದ್ರೆ ಬಾಬಾ ಏನ್ ಹೇಳ್ತಾರೆ ಗೊತ್ತಾ? ನಾನು ಪ್ರಪಂಚದಲ್ಲಿ ನೋಡ್ತೀನಿ ಮಕ್ಕಳೇ, ಕಷ್ಟ ಬಂದಾಗ ಮಾತ್ರ ನನಗೆ ಹತ್ರ ಬರ್ತಾರೆ, ಯಾರು ನನಗೆ ಥ್ಯಾಂಕ್ ಯು ಹೇಳೋದೇ ಇಲ್ಲ ಅಂತ ಹೇಳ್ತಾರಲ್ವ? ಥ್ಯಾಂಕ್ ಯು ಹೇಳಿದ್ರು ಕೂಡ ಮನಸ್ಸಿನಿಂದ ಹೇಳೋದಿಲ್ವಂತೆ, ಪ್ರೀತಿಯಿಂದ ಹೇಳೋದಿಲ್ವಂತೆ, ನನ್ನ ತನದಿಂದ ಹೇಳೋದಿಲ್ವಂತೆ. ಬಾಬಾ ಹೇಳ್ತಾರೆ ನನಗೆ ಥ್ಯಾಂಕ್ ಯು ಕೊಡ್ಬೇಕು ಅಂದ್ರೆ ಹಾರ ತಂದು ಕೊಡ್ತಾರೆ, ಬಂಗಾರ ತಂದು ಕೊಡ್ತಾರೆ. ಅದು ಮನಸ್ಸಿನಲ್ಲಿ ಏನಿರೋದಿಲ್ಲ, ಪ್ರೀತಿ ಇರೋದಿಲ್ಲ. ಇನ್ನು ಕೆಲವೊಂದ್ಸಲ ಏನಾಗ್ತಾರಂತೆ, ಬಾಬಾ ಹೇಳ್ತಾರೆ ನನ್ನ ಮಕ್ಕಳು ಅದು ಮಾಡ್ಕೊಡು ಇದು ಮಾಡ್ಕೊಡು ಅಂತ ಹರಕೆ ಹಾಕೊಂಡ್ಬಿಡ್ತಾರಾ? ಎಲ್ಲಿ ಹರಕೆ ಹಾಕೋದು? ಜ್ಞಾನ ಮಾರ್ಗದಲ್ಲಿ ಮತ್ತು ಭಕ್ತಿ ಭಕ್ತಿ ಮಾರ್ಗ. ಆವಾಗ ಹರಕೆಯನ್ನ ಹೇಳಿರೋದನ್ನ ಮರ್ತೇ ಬಿಡ್ತಾರಂತೆ. ಮತ್ ವಾಪಸ್ ಬಾಬಾ ಅವ್ರಿಗೆ ಕಷ್ಟ ಕೊಟ್ಬಿಟ್ಟು ಹರಕೆ ಏನ್ ಮಾಡ್ಬೇಕಂತೆ? ಇವ್ರ ಕೆಲಸ ಆಗ್ಲಿಲ್ಲ ಅಂದ್ರೆ ದಿನ 10 ಸಲ ಬಂದ್ಬಿಟ್ಟು ಕೇಳ್ತಾರಂತೆ, ಬಾಬಾ ಇದನ್ನ ಮಾಡ್ಕೊಟ್ಟಿಲ್ಲ, ದೇವ್ರೆ ಮಾಡ್ಕೊಟ್ಟಿಲ್ಲ, ಪರಮಾತ್ಮ ಮಾಡ್ಕೊಟ್ಟಿಲ್ಲ ಅಂತ ಅದನ್ನ ಮಾತ್ರ ನೆನ್ಪು ಮಾಡ್ತಾರಂತೆ. ಆ ಸಮಯದಲ್ಲಿ ಬಾಬನಿಗೆ ನಾನು ಏನು ಗ್ಯಾರಂಟಿ ಹೇಳಿದ್ದೆ, ಏನು ಕೊಡ್ತೇನೆ ಅಂತ ಹೇಳಿದೆ, ಅದನ್ನ ಏನ್ ಮಾಡ್ಬಿಡ್ತಾರಂತೆ? ಅದನ್ನ ನೆನಪು ಮಾಡ್ಲಿಕ್ಕೆ ಬಾಬಾ ಏನ್ ಮಾಡ್ಬೇಕಾಯ್ತು? ಮತ್ತೆ ಕಷ್ಟ ಅದು ಅದಕ್ಕಾಗಿ ಯಾವ್ದೋ ಅರ್ಚಕರ ತೋರಿಸಿದಾಗ, ಜಾತಕವನ್ನು ತೋರಿಸಿದಾಗ ನೀವೇನೋ ಹರಕೆ ಹಾಕೊಂಡಿರ, ನನ್ನ ಮಗನಿಗೆ 8 ವರ್ಷದ ಮೊದಲು ಆರೋಗ್ಯ ಇಲ್ದಿದ್ದಾಗ ICU-ನಲ್ಲಿದ್ದಾಗ ಧರ್ಮಸ್ಥಳ ಮಂಜುನಾಥ ಹೋಗ್ಬಿಟ್ಟು ಇದು ಮಾಡ್ತೀನಿ ಅಂತ ಹರಕೆ ಹಾಕೊಂಡಿದ್ದೆ, ಅದನ್ನ ನಾನು ಮುಗಿಸಿಲ್ಲ, ಅದಕ್ಕಾಗಿ ಇದು ಬಂತು. ಅವಾಗ ಏನಾಗ್ತದೆ? ಫ್ಲಾಶ್ ಬ್ಯಾಕ್ ಅಲ್ವಾ? ಹಾಗೆ ಬಾಬಾ ಬಂದಾಗ ಬಾಬನಿಗೆ ಏನ್ ಹೇಳಿದ್ವಿ? ಶುಭಾಶಯ. ತನುವು ನಿನ್ನದು, ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು, ನಾನು ನಿನ್ನವನೆಂಬ ಮಾತ್ರದ ನೆಪವು ಮಾತ್ರವೇ ನನ್ನದು. ಹೇಳಿದ್ವೋ ಇಲ್ವೋ ಅಣ್ಣವ್ರೆ? ನಾವು ಈ ಹಾಡು ಹಾಡ್ಲಿಲ್ವಲ್ಲ, ನೀವು ಹಾಡ್ಲಿಲ್ಲ ನನಗೂ ಆದ್ರೆ ಈ ಶರೀರ ನಿಂದು, ಜೀವನ ನಿಂದು ಅಂತ ಹೇಳಿದ್ರು ಹೇಳಿಲ್ವೋ?
ಹೇಳ್ತೀವಿ. ಎಲ್ಲಾ ನಿನ್ನದಂತೂ ಎರಡೆರಡು ಕೈ ಬಾಬನ ಎದುರುಗಡೆ ಎತ್ತಿದರೋ ಇಲ್ವೋ? ಹೇಳ್ತೀವಿ. ಕೈ ಕೆಳಗಡೆ ಮಾಡಿದಾಗ ಅದನ್ನೆಲ್ಲ ಮರ್ತಿದಿರೋ ಇಲ್ವೋ? ಮಾಡ್ತಿದ್ದೀವಿ. ಅದು ನೆನಪು ಮಾಡ್ಬೇಕೋ ಬೇಡವೋ? ಮಾಡ್ಬೇಕು. ಮಾಡ್ಬೇಕು. ಅಲ್ವಾ? ಆರಂಭದಲ್ಲಿ ಬಂದಾಗ ನಾವು ಈಶ್ವರಿ ಸೇವೆ ಮಾಡ್ಬೇಕಾದ್ರೆ ಅಯ್ಯೋ ಬಾಬಾ ಜ್ಞಾನ ಚೆನ್ನಾಗಿದೆ ಅನುಭವ ಇದೆ, ನಾನು ಎಲ್ಲರಿಗೂ ಕೊಡ್ತೀನಿ, ಎಲ್ಲರಿಗೂ ಕೊಡ್ಬೇಕಂತ ಏನು ಜೋಶು, ಏನು ನಶೆ, ಉಮ್ಮಂಗ ಉತ್ಸಾಹ ಎಲ್ಲ ಇತ್ತು. ಆಮೇಲೆ 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 Down. ಡೌನ್ ಆಯ್ತು. ಆ ಉಮ್ಮನ್ ಡೌನ್ ಆಗ್ಲಿಲ್ಲ, ಉಮ್ಮಂಗ ಉತ್ಸಾಹ ಚೇಂಜ್ ಆಯ್ತು. ಹೌದಾ? ಹೆಂಗೆ? ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಮನೆಗೆ ಇದ್ರಲ್ಲಿ ಚೇಂಜ್ ಆಯ್ತು ಹೊರತು ಬೇರೆ ಕೊಡ್ಬೇಕು ಅನ್ನೋದು ಆಗ್ಲಿಲ್ಲ. ಅಲ್ವಾ? ಇಲ್ಲಿ ಏನಾಗ್ಬಿಡ್ತು, ಫಸ್ಟಿಗೆ ಕೇಳಿದ್ದೇನು? ಇವಾಗ ನೋಡಿ, ರಾಜಕೀಯ ನಾಯಕರು ಫಸ್ಟ್ ಭಾಷಣ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ? ನಿಮ್ಗೆ ಮಾಡ್ತೀವಿ, ನಿಮ್ಗೆ ಮಾಡ್ತೀವಿ, ನಿಮ್ಗೆ ಮಾಡ್ತೀವಿ ಅಂತ ಹೇಳ್ತಾರೆ ಅಲ್ವಾ? ಜೊತೆಗೆ ಈ ಕೆಲವೊಂದು ಇದರಲ್ಲಿ ಮಿಸ್ ಯೂನಿವರ್ಸ್, ಮಿಸ್ ಇಂಡಿಯಾ ಎಲ್ಲ ಹಾಕ್ತಾರಲ್ಲ, ಹೇಳ್ತಾರೆ ತಾನೆ? ಅವ್ರಿಗೆ ಅವ್ರಿಗೆ ಇಂಟರ್ವ್ಯೂ ಮಾಡಿದಾಗ ಏನ್ ಮಾಡ್ತಾರೆ ಗೊತ್ತಾ? ಇನ್ನು ಮೇಲಿಂದ ನನ್ನ ಜೀವನ ಸಾರ್ವಜನಿಕ ಸೇವೆಗೋಸ್ಕರ ಅಂತೆಲ್ಲ ಹೇಳ್ತಾರೆ. ಅವ್ರ ಆನ್ಸರ್ ಹೇಳಿದಕ್ಕೆ ಅವ್ರಿಗೆ ಏನ್ ಕೊಡ್ತಾರೆ? ಸುಭಾಷ್. ಮಿಸ್ ಇಂಡಿಯಾ ಮತ್ತು ಮಿಸ್ ಯೂನಿವರ್ಸ್ ಏನ್ ಮಾಡ್ತಾರೆ? ಆ ಒಂದು ಪೋರ್ಷನ್ ಕೊಡ್ತಾರೆ. ಅದು ಸಿಕ್ಕಿದ ಮೇಲೆ ಇವ್ರು ಮಾಡೋದೇನು ಅಂದ್ರೆ ಫಿಲ್ಮಿಗೆ ಹೋಗ್ಬಿಟ್ಟು ನಟಿ ಆಗ್ಬಿಟ್ಟು ಸ್ವಂತ ಸಂಪಾದನೆ ಮಾಡ. ಅದೆಲ್ಲರೂ ಹಂಗ್ ಮಾಡ್ತಾರೆ ಅಂತ ನಾನು ಹೇಳೋದಿಲ್ಲ, ಉದಾಹರಣೆಗಳು. ಹಾಗೆ ಇಲ್ಲೂ ಕೂಡ ನಾವು ಏನ್ ಮಾಡ್ತೀವಿ, ಬಾಬನ ಹತ್ರ ಹೇಳೋದೊಂದು, ಆಮೇಲೆ ನಡ್ಕೊಳ್ಳೋದು ಇನ್ನೊಂದು. ಅದನ್ನು ಬಾಬಾ ಏನ್ ಮಾಡ್ತಾರೆ? ನೆನಪಿಸ್ತಾರೆ. ನೋಡಿ ಮಕ್ಳು ಹಿಂಗಿಂಗ್ ಆಗ್ತಾ ಇದೆ. ಅದಕ್ಕಾಗಿ ಬಾಬನು ನಮ್ಗೆ ಶುಭಾಶಯ ಕೊಡ್ತಾ ಇದ್ದಾರೆ. ನಾವು ಬಾಬನಿಗೆ ಏನ್ ಹೇಳ್ಬೇಕು? ಶುಭಾಶಯವನ್ನು ಹೇಳಿ. ಶುಭಾಶಯವನ್ನ ಹೇಳ್ಬೇಕಾಗ್ತದೆ. ಯಾಕಂದ್ರೆ ಈ ಈಶ್ವರಿ ಜೀವನದಲ್ಲಿ ಸದಾ ಕಾಲ ಬಾಬಾ ನಮ್ ಜೊತೆಗೆ ಇರ್ತಾರಲ್ವಾ? ಅಲ್ವಾ? ಇರ್ತೀವಿ. ನಾವಿಷ್ಟು ಚೆನ್ನಾಗಿರೋ ಮನೇಲಿ ಇದ್ದೀವಿ, ಬಟ್ಟೆ ಇದೆ, ಊಟ ಇದೆ, ತಿಂಡಿ ಇದೆ, 21 ಜನ ಸುಖದಿಂದ ಇರ್ತೀವಿ ಅಂದ್ರೆ ಕಾರಣ ಯಾರು? ಬಾಬಾನೇ. ನಮ್ಮಪ್ಪ ತಾನೇ. ನಮ್ಮ ಮಾತೆಯರು ಎಷ್ಟು ಧೈರ್ಯದಿಂದ, ಉಮಂಗ ಉಲ್ಲಾಸದಿಂದ ಹೇಳ್ತಾರೆ ಗೊತ್ತಾ? ಯಾವಾಗ ಯಾವಾಗ ಹೇಳ್ತಾರೆ? ಪಾರ್ವತಕ್ಕರು ಯಾವಾಗ ಧೈರ್ಯದಿಂದ ಎದುರಿಗೆ ಒಂದು ಏನು ರಣಚಂಡಿಯಾಗಿ ಅಂತ ಹೇಳ್ಬೋದು, ಚಾಮುಂಡೇಶ್ವರಿ ಅಂತ ಹೇಳ್ಬೋದು, ಆರತಿ ಆಗ್ಬಿಟ್ಟು ಧೈರ್ಯದಿಂದ ಎದುರುಗಡೆ ಅವ್ರು ಯಾವಾಗ ಹೇಳ್ತೀವಿ? ಯಾವಾಗ ಹೇಳ್ತೀರಾ? ನಿಮ್ಮ ಪತಿ ಸ್ವಲ್ಪ ಬಡವರಾಗಿರ್ಬೇಕು, ನಿಮಗೆ ನಿಮ್ಮಪ್ಪ ಶರೀರದ ಅಪ್ಪ ಮನೆ ಕಟ್ಕೊಟ್ಟಿರ್ಬೇಕು, ಆ ಮನೆಯಲ್ಲಿ ನೀವು ಇರಬೇಕು, ನೀವು ಹಾಕೊಂಡಿರುವಂತ ಬಟ್ಟೆ, ನೀವು ಹಾಕೊಂಡಿರುವಂತ ಬಂಗಾರ ಯಾರು ಕೊಟ್ಟಿದ್ದಿರ್ಬೇಕು? ಅಪ್ಪ ಕೊಟ್ಟಿದ್ದು. ಅವಾಗ ನೀವೇನ್ ಹೇಳ್ತೀರಿ? ನಮ್ಮ ಅಪ್ಪ ಒಂದು ಅಂತ. ನನ್ನ ಅಪ್ಪನ ಮನೇಲಿ ನಾನಿದ್ದೇನೆ, ನೀವ್ ಯಾರು ಕೇಳಲಿಕ್ಕೆ? ಉಮ್ಮಂಗೂ ಸಹ ಬರ್ತದೋ ಬರಲ್ವೋ? ಬರ್ತೈತಿ. ನೀವು ಕೊಟ್ಟಿದ್ದೇನಿಲ್ಲ, ನಾನಿರೋದು ಯಾರ ಮನೆಯಲ್ಲಿ? ಅಪ್ಪನ ನಮ್ಮ ಮನೆ. ಅಪ್ಪನ ಮನೆ. ನನ್ನಪ್ಪನ ಮನೇಲಿ ನೀವು ಬಂದಿದ್ದೀರಿ. ಅರ್ಥ ಆಯ್ತಾ? ಹಾಗೆ ನಾವೇನ್ ಮಾಡ್ಬೇಕು? ನಾವೆಲ್ಲಿದ್ದೀವಿ? ನನ್ನಪ್ಪನ ಆಸ್ತಿ, ಅದಲ್ಲಿ ನಾವಿದ್ದೀವಿ. ಆ ಧೈರ್ಯವನ್ನ ಆಧ್ಯಾತ್ಮಿಕವಾಗಿ ತೋರಿಸುವಂತ ಪ್ರಯತ್ನವನ್ನ ಮಾಡಿ ಆತ್ಮೇರಿ. ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ. ಇವತ್ತು ನನ್ನ ಜೀವನದಲ್ಲಿ ಏನು ಧನ ಬರ್ತಾ ಇದೆ, ಊಟ ಬರ್ತಾ ಇದೆ, ತಿಂಡಿ ಬರ್ತಾ ಇದೆ, ಗಾಳಿ ಬರ್ತಾ ಇದೆ, ನೀರು ಬರ್ತಾ ಇದೆ, ಜನ ಬರ್ತಿದ್ದಾರೆ, ಮಾತಾಡ್ತಿದ್ದಾರೆ, ಇದು ಎಲ್ಲದಕ್ಕೂ ಕಾರಣ ಯಾವುದು? ತಂದೆ. ಅಪ್ಪನೇ. ಆತ್ಮೇಲೆ ನೋಡಿ, ಪ್ರಪಂಚದಲ್ಲಿ ನಿಮ್ಮ ಹತ್ರ ಹಣ ಜಾಸ್ತಿ ಆದಾಗ, ಕೀರ್ತಿ ಜಾಸ್ತಿ ಆದಾಗ ಜನ ಎಲ್ಲರೂ ಮಾಡ್ತಾ ಇರ್ತಾರೆ, ಹತ್ತಿರ ಬರ್ತಾರೆ ಅಲ್ವಾ? ಶಾಲು ತಗೊಂಡು ಬರ್ತಾರೆ, ಎಲ್ಲನೂ ಮಾಡ್ತಾರೆ. ಅದೇ ನೀವು ಬಡವರಾದ್ರೆ, ಯಾರು ಕೇರ್ ಮಾಡಲ್ಲ. ಮಾತಾಡ್ಬೋದು. ಸಾಲಗಾರರಾದ್ರೆ, ಇದ್ದಿದ್ದು ಹೇಳ್ತಾರೆ. ಕಾಯಿಲೆ ಬಂದ್ರೆ, ನೋಡಕ್ಕೆ ಬರಲ್ಲ, ಜೈಲಿಗೆ ಹೋದ್ರೆ, ಇನ್ನು ಬರಲ್ಲ. ನೋಡೋದೇ ಇಲ್ಲ. ಜೈಲಿಗೆ ನಾವು ಹೋಗೋಣ, ಅದು ಈಶ್ವರಿ ಸೇವೆ ಮಾಡ್ಲಿಕ್ಕೆ ಹೋಗೋಣ. ನಾನು ಕೂಡ ಹೋಗಿದ್ದೇನೆ ಜೈಲಿಗೆ. ಯಾಕೆ? ಈಶ್ವರಿ ಸೇವೆ ಮಾಡ್ಲಿಕ್ಕೆ ಹೋಗಿರು, ಸರಿನಾ? ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ ಅಂತಂದ್ರೆ, ಮಕ್ಕಳೇ, ಇಂತಹ ಒಂದು ಮಹಾನ್ ಸಹಯೋಗವನ್ನ ಬಾಬಾ ನಮ್ಗೆ ಕೊಟ್ಟಾಗ ಅವನಿಗೆ ಪ್ರತಿಯೊಂದು ಸೆಕೆಂಡು ಕೂಡ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಹೇಳ್ಬೇಕೋ ಬೇಡವೋ? ಹೇಳ್ತಾ ಇದ್ದೀವಾ? ಇಲ್ಲ. ಹೇಳ್ತೀನಿ. ಬಾಬನಿಗೆ ಏನ್ ಹೇಳ್ಬೇಕು? ಬಾಬಾ, ನೀವು ನನಗೆ ಶುಭಾಶಯ ಹೇಳಿರ್ಬೋದು, ಆದ್ರೆ ಶುಭಾಶಯ ಹೇಳಲಿಕ್ಕೆ ಕಾರಣ ಯಾರು? ಅಪ್ಪನೇ. ಬಾಬಾ ಅಲ್ವಾ? ಒಂದು ಮಗು ಬರ್ತ್ಡೇ ಆಚರಣೆ ಮಾಡ್ತದೆ, ಬರ್ತ್ಡೇ ಆಗ್ಲಿಕ್ಕೆ ಕಾರಣ ಯಾರು? ಅಪ್ಪ. ಅಲ್ವಾ? ಕೇಕ್ ತಂದಿದ್ಯಾರು? ಅಪ್ಪನೇ. ಬಿಳಿ ಬಟ್ಟೆ ಹಾಕಿದ್ಯಾರು? ಅಲ್ಲ, ಡ್ರೆಸ್ ಹಾಕಿದ್ಯಾರು? ಅಪ್ಪ. ಬಂದ. ಬರ್ತ್ಡೇಗೆಲ್ಲ ತಿಂಡಿ ಎಲ್ಲ ರೆಡಿ ಮಾಡಿದ್ಯಾರು? ಅಪ್ಪ. ಮನೆ ಯಾರು? ಮನೆ ಯಾರ್ದು? ಅಪ್ಪ ಅಮ್ಮಂದು. ಜನ್ಮ ಕೊಟ್ಟಿದ್ಯಾರು ಶರೀರಕ್ಕೆ? ಅಪ್ಪ ಅಮ್ಮಂದು. ಬರ್ತ್ಡೇ ಯಾರ್ದು? ಮಗುದು. ಎಲ್ಲ ಆದ್ಮೇಲೆ ಗಿಫ್ಟ್ ಯಾರಿಗೆ ಬರ್ತದೆ? ಮಗು. ಮಗು ಏನ್ ಹೇಳ್ತದೆ? ನಂದು ಅಂತ ಹೇಳ್ತಾರೆ. ನಮ್ ಬುದ್ಧಿನೂ ಹಂಗೇನೆ.
ಎಲ್ಲ ಅಪ್ಪನ ಹತ್ರ ಮಾಡಿಸಿ ಮೇಲೆ ಫಲ ಬಂದ್ಮೇಲೆ ಯಾರು ಮಾಡಿದ್ದು? ನಾನು ನಂದು ನಾನು. ಉಳಿದೆಲ್ಲವನ್ನು ಕೂಡ ಏನ್ ಮಾಡ್ಬಿಡ್ತೀವಿ? ಮರ್ತು ಬಿಡು. ಯಾವಾಗ ನೀವು ನಾನು ಅಂತ ಹೇಳ್ತಿರೋ ಬಾಬಾ ಟಕ್ ಅಂತ ಕೈ ಬಿಟ್ಬಿಡ್ಬಿಡ್ತಾರೆ. ಏನ್ ಮಾಡ್ಬಿಡ್ತಾರೆ? ನಾನು ಅಂತಾನೆ, ಅವಾಗ ನೀನು ಒಬ್ಬನೇ ಇದು ಅಂತ ಏನ್ ಮಾಡ್ತಾರೆ? ಟಕ್ ಅಂತ ಕೈ ಬಿಟ್ಬಿಟ್ಟು ಆವಾಗ ಗೊತ್ತಾಗ್ತದೆ ಏನಂತ, ಬಾಬನ ಜೊತೆಲಿ ಇದ್ದಾಗ ಹೆಂಗಿರ್ತದೆ, ಬಾಬನ ಕೈ ಬಿಟ್ಟಾಗ ಏನಾಗ್ತದೆ ಅಂತ ಅವಾಗ ಗೊತ್ತಾಗ್ತಲ್ವಾ? ಅದಕ್ಕಾಗಿ ನಾವು ಕೈ ಬಿಡೋರಲ್ಲ, ಇನ್ನು ಬಾಬನನ್ನ ಕೈ ಹಿಡ್ದು. ಕೈ ಹಿಡ್ಕೊಂಡು ಹಿಡ್ಕೊಳ್ಳೋದು. ಗಟ್ಟಿಯಾಗಿ ಹಿಡ್ಕೊಳ್ಳೋದು. ಹಿಡ್ಕೊಳ್ಳೋರು ನಾವು, ಬಿಡೋದಿಲ್ಲ. ನಾವು ಇನ್ನೂ ಏನ್ ಮಾಡ್ತೀವಿ? ಫೆವಿಕಾಲ್ ಹಾಕೊಂಡ್ಬಿಡ್ತೀವಿ, ಫೆವಿಕ್ವಿಕ್ ಹಾಕೊಂಡ್ಬಿಡ್ತೀವಿ. ಅವ್ನ ಒಳಗಡೆ ಸೇರ್ಕೊಳ್ಳುವಂಥವ್ರು ನಾವ್ ಆಗ್ಬೇಕು ಅಲ್ವಾ? क्या सिर्फ नए वर्ष की मुबारक देने आए हो, नवयुग की भी मुबारक देने आए हो? ಬಾಬಾ ಕೇಳ್ತಿದ್ದಾರೆ, ಮಕ್ಕಳೇ, ನೀವು ನನಗೆ ಶುಭಾಶಯ ಕೋರ್ಲಿಕ್ಕೆ ಬಂದಿದ್ದೀರಲ್ಲ ಮೌಂಟ್ ಅಬುಗೆ, ಅಥವಾ ಮಾನಸಿಕವಾಗಿ ಇಲ್ಲಿ ಬಂದಿದ್ದೀರಲ್ವಾ? ಕೇವಲ ಹೊಸ ವರ್ಷಕ್ಕೋಸ್ಕರ ಶುಭಾಶಯ ಕೊಡ್ಲಿಕ್ಕೆ ಬಂದಿದ್ದೀರೋ ಅಥವಾ ಹೊಸ ಯುಗಕ್ಕೆ ಶುಭಾಶಯ ಕೊಡ್ಲಿಕ್ಕೆ ಬಂದಿದ್ದೀರೋ? ಹೊಸ ಹಾಗಿದ್ರೆ ಯುಗ. ಹೊಸ ವರ್ಷಕ್ಕೂ ಹೊಸ ಯುಗಕ್ಕೂ ಏನು ವ್ಯತ್ಯಾಸ? ಹೊಸ ಯುಗಕ್ಕೂ ಹೊಸ ವರ್ಷಕ್ಕೂ ಏನು ವ್ಯತ್ಯಾಸ? ಅದು ಒಂದು ದಿನದ ಮಾತ್ರ ಹೊಸ ವರ್ಷ. ಯುಗ 5,000 ವರ್ಷ. 1250 ವರ್ಷ. 5,000 ವರ್ಷದ ಕಲ್ಪ ಅಲ್ವಾ? 1550 ವರ್ಷ 50 ವರ್ಷ. ಅಲ್ವಾ? ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಹೊಸ ವರ್ಷಕ್ಕೆ ಇದ್ರೆ 1 ದಿನ 2 ದಿನ ಮುಬಾರಕ್ ಹೇಳ್ಬಿಟ್ಟು ಮುಗಿದು ಬಿಡ್ತೀರ. 2 ದಿನ ಆದ್ಮೇಲೆ ಅದು ಹಳೆ ವರ್ಷ ಆಗ್ಬಿಡ್ತದೆ ಅಲ್ವಾ? ಆದ್ರೆ ಯುಗ ಆಗಿದ್ದಿದ್ರೆ ಏನಾಗ್ತದೆ? 2000. ನಿರಂತರವಾಗಿ 1250 ವರ್ಷದವರೆಗೂ ಇರ್ತದೆ. ಅದು ಸಂಗಮ ಯುಗ 100 ವರ್ಷದವರೆಗೂ ಇರ್ತದೆ. ಪ್ರತಿ ದಿನ ಇರುತ್ತೆ, ಪ್ರತಿ ಕ್ಷಣ ಇರ್ತದೆ, ಪ್ರತಿ ವಾರ, ಪ್ರತಿ ತಿಂಗಳು ಕೂಡ ಇರ್ತದೆ. ಅದಕ್ಕಾಗಿ ಬರೀ ಹೊಸ ವರ್ಷಕ್ಕೆ ಮಾತ್ರ ಮುಬಾರಕ್ ಅಂತ ಹೇಳ್ತಿರೋ ಅಥವಾ ಪ್ರತಿ ಸೆಕೆಂಡ್ ಬಾಬನಿಗೆ ಶುಭಾಶಯ ಅಂತ ಹೇಳ್ತಿರೋ? ಯಾಕೆ ಬಂದಿದ್ದೀರಿ? ಹೊಸ ಯುಗ ಕೊಡ್ಲಿಕ್ಕೆ ಬಂದಿದ್ದೀರೋ ಹೊಸ ವರ್ಷಕ್ಕೆ ವರ್ಷ ಕೊಡ್ಲಿಕ್ಕೆ ಬಂದಿದ್ದೀರೋ? ಹೊಸ ಯುಗ. ಈಗ ನೋಡಿ, ಹೊಸ ವರ್ಷಕ್ಕೂ ಹೊಸ ಯುಗಕ್ಕೂ ಏನು ವ್ಯತ್ಯಾಸ ಅಂತಂದ್ರೆ, ಆದ್ಮೇಲೆ ನೀವು ಫ್ರೆಂಡ್ಸ್ ಜೊತೆಗೆ ಬರ್ತ್ಡೇ ಪಾರ್ಟಿ ಮಾಡ್ತೀರಾ. ಏನ್ ಮಾಡ್ತೀರಿ? ಪಾರ್ಟಿ. ಎಷ್ಟು ದಿನ? ಒಂದು ದಿನ. ಒಂದೇ ದಿನ. ಸರಿ. ಮದ್ವೆ ಆಗಿದ್ದೀರಾ, ಪತಿ ಜೊತೆಗೆ ಪಾರ್ಟಿ ಮಾಡ್ತೀರಾ, ಎಷ್ಟು ದಿನ? ಒಂದೇ ದಿನ. ಆ ಪಾರ್ಟಿ ಒಂದೇ ದಿನ. ಆ ಈಗ ಪಾರ್ಟಿ ನೋಡಿ, ಪಾರ್ಟಿ ಇದ್ದಾಗ, ಬರ್ತ್ಡೇ ಇದ್ದಾಗ ಫ್ರೆಂಡ್ಸ್ ಗಳೆಲ್ಲ ಸೇರಿದ್ರು, ಹೌದಾ? ಎಷ್ಟು ದಿನಕ್ಕೋಸ್ಕರ? ಒಂದಿನ. ಒಂದಿನ. ಪಾರ್ಟಿ ಆಯ್ತು, ಎಲ್ಲರೂ ಏನ್ ಮಾಡ್ತಾರೆ? ಅವ್ರವ್ರ ಮನೆಗೆ ಅವ್ರವ್ರ ಮನೆಗೆ ಹೋಗ್ಬಿಡ್ತಾರೆ. ನಾಳೆಯಿಂದ ಅವ್ರವ್ರ ಕೆಲಸದಲ್ಲಿ ಬ್ಯೂಸಿ ಅಷ್ಟೇ ಅಲ್ವಾ? ಸರಿ. ಹಾಗೇನೆ ಮದ್ವೆ ಆದ್ಮೇಲೆ ಪತಿ ಜೊತೆಗೆ ಎಷ್ಟು ದಿನ ಇರ್ತೀರಾ? 1 ದಿನನೋ 1 ಗಂಟೆನೋ? ಜೀವನ ಪೂರ್ತಿ. ಜೀವನ ಪೂರ್ತಿ. ಹೌದು ತಾನೆ? ಅದಕ್ಕೆ ಏನ್ ಹೇಳ್ತಾರೆ? ಯುಗ ಅಂತ ಹೇಳ್ತಾರೆ. ವೈವಾಹಿಕ ಜೀವನ ಅಂತ ಹೇಳ್ತಾರೆ, ಹೌದಾ? ಆದ್ರೆ ಇವತ್ತೇನಾಗಿದೆ, ನೀವ್ ಹೇಳ್ದಂಗೆ ಆಗಿದೆ. ಪತಿ ಜೊತೆ 1 ದಿನನೋ 1 ವಾರನೋ 1 ತಿಂಗಳು ಇರ್ತಾರೆ. ಆಮೇಲೆ ದಿನದ್ದು, ವಾರದ್ದು, ತಿಂಗಳದ್ದು ಆಗಿದೆ ಬಿಟ್ರೆ ಜೀವನ ಹೇಳೋದು ಇಲ್ಲ. ಇಲ್ವೇ ಇಲ್ಲ ಅಲ್ವಾ? ಅದಕ್ಕಾಗಿ ನಾವು ಒಂದು ದಿನದ್ದು ಸೆಲೆಬ್ರೇಷನ್ ಮಾಡಬೇಕು ಅಥವಾ ಹೊಸ ಯುಗವನ್ನ, ಹೊಸ ಜೀವನವನ್ನ ಆರಂಭ ಮಾಡಬೇಕು. ಹೊಸ ಜೀವನವನ್ನ ಆರಂಭ ಮಾಡ್ಬೇಕು. ಅಂದಮೇಲೆ ನಾ ಬಾಬನಿಗೆ ಹೊಸ ವರ್ಷದ ಶುಭಾಶಯ ಕೊಡೋಣ, ಹೊಸ ಯುಗದ ಕೊಡೋಣ? ಹೊಸ ಯುಗ. ಹೊಸ ಯುಗದ. ಆ ಹೊಸ ಯುಗದ ಕೊಡಬೇಕು ಅಂತ ನಾವೇನ್ ಮಾಡ್ಬೇಕು? ಸದಾ ಕಾಲ ನಮ್ಮ ಮನಸ್ಸಿನಲ್ಲಿ ಬಾಬನನ್ನ ಇಟ್ಕೊಳ್ಬೇಕು. ಬಾಬಾ ಜೊತೆಗೆ ಸಂಗಮ ಆಗಿರಬೇಕಾಗ್ತದೆ. ಈ ಮನೆಗೆ ನೀವು ಬಂದಿದ್ದೀರಿ ಅಂತಂದ್ರೆ ಪತಿಯ ಆರೋಗ್ಯ, ಪತಿಯ ಪರಿವಾರದವರ ಆರೋಗ್ಯ, ಅವರ ಕ್ಷೇಮ, ಅವರ ಪಾಲನೆ ಎಲ್ಲವನ್ನ ನೀವೇನ್ ಮಾಡ್ಬೇಕಾಗ್ತದೆ? ನಿಭಾಯಿಸಬೇಕಾಗ್ತದೆ. ಅದು ನಿಮ್ಮ ಕರ್ತವ್ಯ. ಹಾಗೆ ಬಾಬನನ್ನ ಮದುವೆ ಆಗಿದ್ದೀರಿ ಅಂತಂದ್ರೆ ಬಾಬನ ಕುಟುಂಬಕ್ಕೆಲ್ಲ ಆಹಾರ ಏನ್ ಮಾಡ್ಬೇಕು? ಬಾಬನ ಕುಟುಂಬ, ಬಾಬಾರವ್ರ ಕುಟುಂಬ ಯಾವುದು? ಈಶ್ವರ್ಯ ಪರಿವಾರ. ಈಗ ನೀವು ಮದ್ವೆ ಆಗಿದ್ದೀರಾ, ಎಲ್ಲಿರ್ತೀರಿ? ಗಂಡನ ಮನೆ. ಪತಿ ಮನೇಲಿ ಇರ್ತೀರಾ. ಪತಿ ಮನೇಲಿ ಇದ್ದಾಗ ಏನೇನ್ ಮಾಡ್ತೀರಿ? ಅವ್ರು ಹೇಳಿದ್ದೆ ನಾವು. ಅವ್ರ ಮನೇಲಿ ಯಾರ್ಯಾರು ಇದ್ದಾರೆ ಅವ್ರಿಗೆಲ್ಲ ಅಡಿಗೆ ಮಾಡಾಕ್ಬೇಕು ತಾನೆ? ಹೌದು.
ಪಾತ್ರೆ ತೊಳಿಬೇಕು ತಾನೆ, ಹೌದು ನೆಲ ಒರೆಸ್ಬೇಕೋ ಬೇಡವೋ, ಮಾಡ್ಬೇಕು ಒರೆಸ್ಬೇಕು, ಬಟ್ಟೆ ವಾಶ್ ಮಾಡೋದು, ಮಾಡ್ಬೇಕು. ಎಲ್ಲ ಕಸ ಗುಡಿಸೋದು ಎಲ್ಲ ಎಲ್ಲ ಮಾಡ್ಬೇಕು. ಅಂದ್ರೆ ಸ್ಥೂಲ ಸೂಕ್ಷ್ಮ ಎಲ್ಲ ಕೆಲಸ ಮಾಡ್ಬೇಕಲ್ವಾ. ಹೌದು ಹಾಗೆ ಈಗ ಮದುವೆ ಆಗಿದೆ ಯಾರನ್ನ, ಶಿವಬಾಬಾ ಅವನ ಕುಟುಂಬ ಯಾವುದು, ಈಶ್ವರಿ ಪರಿವಾರ. ಇಡೀ ವಿಶ್ವ ಪೂರ್ತಿ ವಿಶ್ವನೇ ಅವನ ಕುಟುಂಬ. ಅಂದ್ಮೇಲೆ ಪ್ರತಿದಿನ ವಿಶ್ವವನ್ನು ಗುಡಿಸೋದು ಮತ್ತೆ ಇಲ್ಲಿರೋರೆಲ್ಲ ಊಟ ಕೊಡೋದು ಮಾಡ್ಬೇಕೋ ಬೇಡವೋ. ಮಾಡ್ಬೇಕು. ಮಾಡ್ಬೇಕು ಅವ್ರಿಗೆ ಊಟ ಯಾವುದು, ಸಪ್ತ ಗುಣಗಳ ಸಪ್ತಗುಣಗಳು. ನೋಡಿ ತುಂಬಾ ಬುದ್ಧಿವಂತರು, ಇವಾಗೆಲ್ಲ ಸರಿ ಉತ್ತರಗಳು ಬರ್ತಿದ್ದಾವೆ ಅಲ್ವಾ. ಆದ್ಮೇಲೆ ಪ್ರತಿದಿನ ಸಪ್ತ ಗುಣಗಳನ್ನು ನಾನೇನ್ ಮಾಡಬೇಕು, ಬಾಬನಿಂದ ತಗೊಂಡು. ಇವಾಗ ನೋಡಿ, ಮನೇಲಿ ದಿನಸಿ ಐಟಮ್ ಬೇಕು ಅಂದ್ರೆ ಹಣ ಯಾರ ಹತ್ರ ತಗೊಳ್ತೀರಿ, ಪತಿ ಹತ್ರ. ಪತಿ ಹತ್ರ ತಗೊಂಡು ಮಾರ್ಕೆಟಿಗೆ ಹೋಗಿ ತಗೊಂಡು ಬಂದು ಅಡಿಗೆ ಮಾಡಿ ಎಲ್ಲರೂ ಕೊಡ್ತಿರ್ತಾನೆ. ಹಾಗೆ ಇಲ್ಲೂ ಕೂಡ ಯಾರ ಜೊತೆಗೆ ಮದುವೆ ಆಗಿದ್ದಾರೋ ಆ ಕರ್ಮವನ್ನು ಕೂಡ ನೀವು ಮಾಡಬೇಕಾಗ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ ಇನ್ಮೇಲೆ ನನ್ನ ಜೊತೆಗೆ ಹೊಸ ಯುಗವನ್ನ ರೆಡಿ ಮಾಡ್ಲಿಕ್ಕೆ ನನ್ನ ಜೊತೆ ಕೈ ಜೋಡಿಸ್ತೀರಾ ಅಂತ ಬಾಬಾ ಹೇಳ್ತಿದ್ದಾರೆ. ಜೋಡಿಸ್ತೀರಾ, ಹೌದು ಜೋಡಿಸ್ತೀರಾ, ಹೌದು ಜೋಡಿಸ್ ಪಕ್ಕಾ, ಹೌದು ಗ್ಯಾರಂಟಿ, ಗ್ಯಾರಂಟಿ 100%, 100%. ಆ ಜೋಡಿಸ್ತೀವಿ. ಹಾಗೆ ಇಲ್ಲಿವರೆಗೆ ಜೋಡಿಸಿರ್ಲಿಲ್ವಾ, ಇಲ್ಲ, ಜೋಡಿಸ್ತಿದ್ವಿ ಒಂದ್ಸರಿ ಹಿಂಗೊಂದ್ಸರಿ ಹಿಂಗೋ. ಹಾಗೆ ಹಾಗೆ ಹೀಗೆ ಇನ್ನು ಮೇಲೆ ಜೋಡಿಸ್ತಿದ್ದೀರ ಅಂದ್ರೆ ಇನ್ನಿವರೆಗೆ ಮಾಡಿಲ್ಲ ಅಂತ ಆಯ್ತು ತಾನೇ ಅರ್ಥ. ಇಲ್ಲಿವರೆಗೆ ದಿನದಲ್ಲಿ ಸ್ವಲ್ಪ ಸ್ವಲ್ಪ ಸಮಯ ಮಾಡ್ತಿದ್ವಿ, ಇನ್ನು ಮೇಲೆ ಜಾಸ್ತಿ ನಿರಂತರ ಮಾಡ್ತೀವಿ. ಇಲ್ಲ ಇನ್ನು ಮೇಲೆ ನಾನು ತವರ ಮನೆಗೆ ಹೋಗೋದೇ ಇಲ್ಲ, ಇಲ್ಲಿರ್ತೇನೆ. ಪತಿ ಮನೆಗೆ ತವರ ಮನೆಗೆ ಹೋಗೋದಿದ್ರು ಇಮಿಡಿಯೇಟ್ 1 ಗಂಟೆ ಒಳಗೆ ವಾಪಸ್ ಬರ್ಬೇಕು. ಇಲ್ಲ, ಪತಿ ಕರ್ಕೊಂಡೇ ಹೋಗ್ತೇನೆ. ಹ್ಮ್ 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 ತವರ ಮನೆಗೆ ಹೋಗೋದಿದ್ರು ನಾನು ಒಬ್ನೇ ಹೋಗೋದಿಲ್ಲ, ಏನ್ ಮಾಡ್ತೇನೆ, ಪತಿನೂ ಕರ್ಕೊಂಡು ಪತಿ ಕರ್ಕೊಂಡೇ ಹೋಗ್ಬಿಟ್ಟು ಏನ್ ಮಾಡ್ತೀವಿ, ಬಂದ್ಬಿಡ್ತೀವಿ ಹಂಗೆ ಅವ್ನು ಕೊಟ್ಟಿರುವಂತ ಆಹಾರನ ತಿನ್ಕೊಂಡ್ಬರ್ತೀವಿ. ಇವಾಗ ನಾವು ಬಾಬನ ಮಕ್ಕಳು ಬೇರೆಯವ್ರ ಮನೆಗೆ ಹೋದ್ರು ಏನ್ ಮಾಡ್ತೀವಿ, ಮನೆಯಿಂದನೇ ಆಹಾರ ತಗೊಂಡು ಹೋಗ್ಬಿಟ್ಟು ತಿನ್ಕೊಂಡ್ಬರ್ತೀವಲ್ವಾ. ಹೌದು ಹಾಗೆ ನಾವು ಇಲ್ಲೇ ಹೋದ್ರು ಕೂಡ ನಾನು ಒಬ್ನೇ ಹೋಗೋದಿಲ್ಲ, ಯಾವಾಗ್ಲೂ ಕೂಡ ಏನ್ ಮಾಡ್ತೇನೆ, ಪತಿಯನ್ನ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೂ ಕೂಡ ಪತಿ ಏನ್ ಹೇಳ್ತಾರೋ ಅದೇ ಮಾತನ್ನ ನಾನು ಕೇಳ್ತೇನೆ. ನೋಡ್ತಾ ಅಪ್ಪ ಅಮ್ಮನ ಮಾತು ಕೇಳಲ್ಲ. ಕೇಳಲ್ಲ ಅವ್ರು ನನ್ಗೆ ಜನ್ಮ ಕೊಟ್ಟಿರ್ಬೋದು, ಅದೀಗ ನಾನು ಮದುವೆ ಆಗಿದೆ ಯಾರಿಗೆ, ಪತಿ ಸುಪ್ರೀಂ ಅಂದ್ಮೇಲೆ ಅವ್ರು ಹೇಳಿದಾಗ ನಾನು ಕೇಳ್ಬೇಕಲ್ವಾ. ಹೌದು ಅಂದ್ಮೇಲೆ ಅದಕ್ಕೆ ಜೀವನ ಅಂತ ಹೇಳ್ತಾರಲ್ವಾ. ಜೀವನ ಇಲ್ಲಿಂದ ಆರಂಭ ಆಗಿ ಎಲ್ಲಕ್ಕೆ ಮುಕ್ತ ಆಗ್ತದೆ, ವೈವಾಹಿಕ ಜೀವನ ಎಲ್ಲಿಂದ ಸ್ಟಾರ್ಟ್, ಎಲ್ಲಿಂದ ಅಂತ್ಯ. ವಿವಾಹದ ಜೀವನ ಇಲ್ಲಿಂದ ಆರಂಭ, ಇಲ್ಲಿಂದ ಅಂತ್ಯ. ಮದ್ವೆ ಮಾಡ್ಕೊಂಡಾಗಿಂದ ಮದುವೆ ಮಾಡ್ಕೊಂಡಾಗ ಅವಾಗಿಂದ ಜೀವನ ಆರಂಭ, ಅಂತ್ಯ ಯಾವಾಗ, ಜೊತೆನಲ್ಲಿರೋವರೆಗೂ ಅಂತ್ಯ ಯಾವಾಗ, ಕ್ಲೋಸ್ ಯಾವಾಗ, ಶರೀರ ಬಿಡೋವರೆಗೂ. ಶರೀರ ಬಿಡುವ ಅಲ್ವಾ. ಹಾಗೆ ಇಲ್ಲೂ ಕೂಡ ಇವತ್ತು ನಾವು ಭಗವಂತನ ಒಪ್ಕೊಂಡಿದೀವಿ ಅಂತ ಇಲ್ಲಿಂದ ಯುಗ ಸ್ಟಾರ್ಟ್, ಇಲ್ಲಿವರೆಗೆ ಶರೀರ ಶರೀರ ಬಿಡು ಬಿಡೋವರೆಗೂ ಅಲ್ವಾ. ಅಂದ ಮೇಲೆ ಈ ರೀತಿ ಯಾರು ನನ್ನ ಜೊತೆಗೆ ಇನ್ನು ಮೇಲೆ ಸಂಪೂರ್ಣವಾಗಿ ಜೊತೆಯಲ್ಲಿದ್ದು ಈಶ್ವರಿ ಸೇವೆಯನ್ನ ಮಾಡ್ಲಿಕ್ಕೆ ಯಾರು ನಿರ್ಧಾರ ನಿಶ್ಚಯವನ್ನ ಮಾಡಿದಾರೋ ಅಂತಹ ಮಕ್ಕಳಿಗೆ ಬಾಬಾದಾದವರ ಏನು ಹೃದಯಪೂರ್ವಕವಾದಂತಹ ಶುಭ ಶುಭಾಶಯ ಆಶಯ. जैसे नए वर्ष की खुशी होती है और खुशियां देते हैं. ಹೊಸ ವರ್ಷಕ್ಕೆ ಏನಾಗ್ತದೆ, ಖುಷಿ ಇರ್ತದೆ ಮತ್ತೆ ಬೇರೆಯವ್ರ ಖುಷಿಯನ್ನ ಕೊಡ್ತಾರೆ. तो आप ब्राह्मण आत्माओं को नवयुग भी इतना याद है. ಅಮ್ಮ ಕೇಳ್ತಿದ್ದಾರೆ, ಬ್ರಾಹ್ಮಣ ಆತ್ಮರಿಗೆ ಹೊಸ ಯುಗದ ನೆನಪಿದೆಯಾ. ಈ ವಾಕ್ಯದ ಅರ್ಥ ಏನು ಹೇಳಿ ನೋಡೋಣ. ಬ್ರಾಹ್ಮಣ ಆತ್ಮರಿಗೆ ಹೊಸ ಯುಗದ ನೆನಪಿದೆಯಾ ಅಂತ ಕೇಳ್ತಾನೆ. ಬಾಬಾರವ್ರ ಒಂದೊಂದು ಶಬ್ದ ಎಷ್ಟು ಪರ್ಫೆಕ್ಟ್ ಅಕ್ಯುರೇಟ್ ಆಗಿರ್ತದೆ. ಈ ಮೊದಲು ನೀವು ಬ್ರಾಹ್ಮಣರಾಗಿ ಆತ್ಮನಾಗಿ ಭಗವಂತನ ಶಕ್ತಿಯನ್ನ ಪಡೆದುಕೊಂಡು ಬೇರೆಯವರ ದುಃಖವನ್ನ ದೂರ ಮಾಡ್ಲಿಕ್ಕೆ ನೀವೇನಾಗ್ಬೇಕು, ನಿಮಿತ್ತರಾದಾಗ ಆ ಸಿಗುವಂತ ಸುಖ ಆನಂದನೇ ಬೇರೆ. ಬಾಬಾ ಹೇಳ್ತಾರೆ, ಇಲ್ಲಿ ಬ್ರಾಹ್ಮಣ ತನಗೋಸ್ಕರ ಪೂಜೆ ಮಾಡ್ತಾನೋ ಬೇರೆಯವ್ರಿಗೋಸ್ಕರ ಮಾಡ್ತಾನೋ. ತನಗೋಸ್ಕರ ಪೂಜೆ ಮಾಡಿದವನಿಗೆ ಏನ್ ಹೇಳ್ತಾನೆ, ಭಕ್ತ ಅಂತ ಹೇಳ್ತಾರೆ. ತನ್ನ ಮನೆಯಲ್ಲಿ ತನಗೋಸ್ಕರ ತನ್ನ ಕುಟುಂಬಕ್ಕೋಸ್ಕರ ಪೂಜೆ ಮಾಡಿದವನಿಗೆ ಏನ್ ಹೇಳ್ತಾರೆ, ಭಕ್ತ. ಬ್ರಾಹ್ಮಣ ಯಾರು, ದೇವಸ್ಥಾನ
ಬೇರೆಯವರಿಗೋಸ್ಕರ ಮಾಡಿ ಭಗವಂತನಿಂದ ಏನ್ ಮಾಡ್ತಾರೆ, ಆ ಶಕ್ತಿಯನ್ನ ಪ್ರಸಾದವನ್ನ ತೆಗೆದುಕೊಂಡು ಬಂದು ಬೇರೆಯವರ ದುಃಖವನ್ನು ದೂರ ಮಾಡ್ಲಿಕ್ಕೆ ಅವ್ರೇನಾಗ್ತಾರೆ, ನಿಮಿತ್ತರಾಗ್ತಾರೆ. ನಿಮಿತ್ತರು. ಹಾಗೆ ನೀವು ಬ್ರಾಹ್ಮಣ ಆತ್ಮರು ಈಶ್ವರ ಜೀವನದಲ್ಲಿ ಮಗುವಿನಿಂದ ಬ್ರಾಹ್ಮಣ ಆಗಿ ಭಗವಂತನ ಶಕ್ತಿಯನ್ನು ಬೇರೆಯವರಿಗೂ ಕೊಡೋದರ ಮೂಲಕ ನೀವು ಖುಷಿಯಾಗಿ ಬೇರೆಯವರಿಗೂ ಕೂಡ ಖುಷಿ ಕೊಡುವಂತ ಅನುಭವ ನಿಮ್ಮಲ್ಲಿ ಇದೆಯಾ, ಅದು ನೆನಪಿದೆಯಾ ಅಂತ ಕೇಳ್ತಿದ್ದಾರೆ ಬಾಬು. ನೆನಪಿದೆಯಾ? ಆ ಖುಷಿ ಸಂತೋಷ ಹೆಂಗಿರ್ತದೆ? ಸ್ಥೂಲವಾಗೂ ನಾವು ಯಾರಿಗಾದ್ರೂ ಲೌಕಿಕದಲ್ಲಿ ಹೆಲ್ಪ್ ಮಾಡಿರ್ಬೋದು, ಆದ್ರೆ ಆಧ್ಯಾತ್ಮಿಕವಾಗಿ ನೆನಪು ಮಾಡಿದ ನಾವು ಸಹಾಯ ಮಾಡಿದಾಗ ಅವರಿಂದ ಸಿಗುವಂತ ಆಶೀರ್ವಾದ ಏನಿದೆ ಸತ್ಯವಾಗಿರ್ತದೆ. ಅದು ವಿಭಿನ್ನವಾದಂತ ಚೆನ್ನಾಗಿರುವಂತ ನಮ್ಗೇನ್ ಸಿಗ್ತಾ ಹೋಗ್ತದೆ, ಅನುಭವ ಇರುವಂತದ್ದು ಆಗ್ತಾ ಇರ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಆ ನವಯುಗ ನಿಮ್ಗೆ ನೆನಪು ಇದೆಯಾ? ನವಯುಗ ಏನೋಕೆ ಸಾಮನೆ ಆಗಯಾ ಹೇ. ಹೊಸ ಯುಗ ಕಣ್ಣು ಎದುರುಗಡೆಗೆ ಬಂತ. ಯಾವ್ದು ಹೊಸ ಯುಗ? ಯುಗ ಹಳೆ ಯುಗ ಯಾವುದು, ಹೊಸ ಯುಗ ಯಾವುದು? ಕಲಿಯುಗ, ಹಳೆಯುಗ, ಹ್ಮ್ ಸತ್ಯುಗ, ಹೊಸ ಯುಗ. ಅಂದ್ರೆ ಆಕಾರ ರೂಪದಲ್ಲಿ ಸ್ಥೂಲ ರೂಪದಲ್ಲಿ ಮಕ್ಕಳಿಗೆ ಊಟ ಕೊಟ್ಟಿದ್ದು ಕಲಿಯುಗನೋ ಸತ್ಯಯುಗನೋ? ಕಲಿಯುಗ ಅವ್ರಿಗೆ ಪಾಲನೆ ಪೋಷಣೆ ಮಾಡಿದ್ದು, ಕಲಿಯುಗ ಕಸ ಗುಡಿಸಿದ್ದು, ಕಲಿಯುಗ ಹಣ ಸಂಪಾದನೆ ಮಾಡಿದ್ದು, ಕಲಿಯುಗ ಪತಿಗೆ ಬೈದಿದ್ದು ಕಲಿಯುಗ ಅಲ್ವಾ? ಹೊಸ ಯುಗ ಯಾವುದು? ನಿರಾಕಾರವಾಗಿ ಎಲ್ಲ ಶಕ್ತಿಗಳನ್ನ ಕೊಡುವಂತಹದ್ದು. ಅವರಿಗೆ ಆತ್ಮಜ್ಞಾನ ಸಿಗಲಿ, ಅವರಿಗೆ ಹ್ಮ್. ಶಾಂತಿ ಸಿಗಲಿ, ಮನೆಯಲ್ಲಿ ತಪಸ್ಸನ್ನ ಮಾಡಿಬಿಟ್ಟು ವಾತಾವರಣ ವಾಯುಮಂಡಲದ ಮೂಲಕ ಅವರಿಗೆ ಅದನ್ನು ಅನುಭವ ಮಾಡ್ಲಿಕ್ಕೆ ನಾವೇನಾಗ್ಬೇಕು, ನಿಮಿತ್ತರು. ಆಗ್ಬೇಕು. ಬಾಬಾ ಹೇಳ್ತಾರೆ, ಇದು ಎರಡನ್ನು ಎದುರುಗಡೆಗೆ ಇಟ್ಕೊಳ್ಳಿ. ಬಾಬನ ಮಗು ಆದ ಮೇಲೆ ಬಾಬನಿಂದ ಆಸ್ತಿ ಪಡ್ಕೊಂಡ್ಬಿಟ್ಟು ನೀವು ಬೇರೆ ಬೇರೆ ಆತ್ಮಗಳಿಗೆ ಮತ್ತು ನಿಮ್ಮ ಶರೀರಕ್ಕೆ ನಿಮ್ಮ ಮನಬುದ್ಧಿಗೆ ಕೊಟ್ಟಾಗ ನಿಮ್ಗೆ ಆಗಿರುವಂತ ಅನುಭವ, ಮತ್ತು ಕಲಿಯುಗದಲ್ಲೂ ಕೂಡ ಅಲ್ಲಿರುವಂತ ವಸ್ತು ವೈಭವದ ಮೂಲಕ ಬೇರೆಯವರು ಕೊಟ್ಟಿರುವಂತ ಪಾಲನೆ ಮತ್ತು ನಿಮ್ಮ ಶರೀರಕ್ಕೆ ಕೊಟ್ಟಿರುವಂತ ಪಾಲನೆ, ಇದೆರಡನ್ನೂ ಕೂಡ ಎದುರುಗಡೆಗಿಟ್ಟಾಗ ಯಾವುದು ನಿಮ್ಮ ಕಣ್ಣು ಎದುರುಗಡೆಗೆ ಬರ್ತದೆ? ಯಾವುದು ನಿಮ್ಗೆ ಇಷ್ಟವಾಗಿದೆ? ಇಷ್ಟವಾಗಿದೆ ಆಧ್ಯಾತ್ಮಿಕದ ಇಷ್ಟವಾಗಿದೆಯೋ, ಶಾರೀರಿಕ ಇಷ್ಟವಾಗಿದೆಯೋ? ಬಾಬಾ ಇಲ್ಲಿ ಒಂದೇನು ಮಾತು ಹೇಳ್ತಿದ್ದಾರೆ ಅಂತಂದ್ರೆ, ಎಲ್ಲಿವರೆಗೆ ನೀವು ಬ್ರಾಹ್ಮಣನಾಗೋದಿಲ್ವೋ ಈ ಬಾಬನ ಭಾಷೆ ನಿಮ್ಗೆ ಅರ್ಥ. ಬ್ರಾಹ್ಮಣ ಅಂತಂದ್ರೆ ಏನು? ಎಲ್ಲರೂ ಕೂಡ ಅಂತವರು. ಬಾಬನ ಹತ್ರ ಹೋದಾಗ ಬೇರೆಯವರ ಒಳ್ಳೆಯದಕ್ಕೋಸ್ಕರ ಯಾರು ಸಂಕಲ್ಪವನ್ನ ಮಾಡಿ ಕಾರ್ಯವನ್ನ ಮಾಡಿ ಅವರ ಸಮಸ್ಯೆ ದೂರ ಮಾಡ್ಲಿಕ್ಕೆ ನಿಮಿತ್ತನಾಗ್ತಾನೋ, ಆ ಮೂಲಕ ಅವರಿಂದ ಮತ್ತು ಬಾಬನಿಂದ ದಕ್ಷಿಣೆ ಪಡ್ಕೊಳ್ತಾನ, ಅವನು ಬ್ರಾಹ್ಮಣ. ಸದಾಕಾಲ ನನಗೆ ಬೇಕು ನನಗೆ ಬೇಕು ನನಗೆ ಬೇಕು ನನಗೆ ಬೇಕು ಅಂತ ಕೇಳುವಂಥವನು ಭಕ್ತ. ಬ್ರಾಹ್ಮಣ ಅಲ್ಲ. ಆದ್ಮೇಲೆ ಈಗ ನಾನು ಭಕ್ತನಾಗ್ಬೇಕು, ಬ್ರಾಹ್ಮಣನಾಗ್ಬೇಕು? ಬ್ರಾಹ್ಮಣ. ಆ ರೀತಿ ಬ್ರಾಹ್ಮಣ ಆದಾಗ ಆದ್ಮೇಲೆ ನಿಮ್ಮ ಕಣ್ಣಲ್ಲಿ ಆನಂದ ಬಾಷ್ಪ ಬರ್ತಾ ಇರ್ತದೆ. ಏನ್ ಬರ್ತಾ ಇರ್ತದೆ? ಆನಂದ ಖುಷಿಯ ಕಣ್ಣೀರು ಬರ್ತಾ ಇರ್ತದೆ. ಬಾಬಾ ಹೇಳ್ತಾರೆ, ಅದು ನವಯುಗದ ಆ ಒಂದು ಕರ್ಮ ಮತ್ತು ಕರ್ಮದ ಫಲ ಕಣ್ಣೆದಗಡೆಗೆ ಬರ್ತಾ ಇದೆಯಾ ಅಂತ ಏನ್ ಮಾಡ್ಕೊಳ್ಳಿ, ಚೆಕ್ ಮಾಡಿ. ಅದು ಯಾವ್ದು ಕಣ್ಣೆದಗಡೆಗೆ ಬರ್ತದೆ? ಯಾವ್ದು ಕಣ್ಣೆದಗಡೆಗೆ ಬರ್ತದೆ? ಆನಂದ ಭಾಷ. ಅಲ್ಲ, ಅಣ್ಣವರೇ ಪತಿಂಗ್ ಮಾಡಿದ್ರು, ಅಬಾ ಮಕ್ಕಳು ಚೆನ್ನಾಗಿ ಬೈದ್ರು, ಆಫೀಸ್ನಲ್ಲಿ ಬಾಸ್ ಬೈತಾ ಇದ್ದಾರೆ, ವಿಪರೀತ ಕಾಯಿಲೆಗಳು, ಹಣಕಾಸಿನ ಸಮಸ್ಯೆ, ಹೊಟ್ಟೆ ನೋವು, ಯೋಗದಲ್ಲಿ ಕೂತ್ಕೊಂಡಾಗಂಡವ್ರೆ ಏನಾಗ್ತದೆ? ಇದೇ ನೆನಪಿಗೆ ಬರ್ತದೆ. ಅದೇನರ್ಥ? ಇನ್ನೂ ನಿಜವಾದ ಸುಖದ ಅನುಭವ ನಾವು ಮಾಡಿಲ್ಲ. ಆದ್ಮೇಲೆ ನಿಜವಾಗ್ಲೂ ನೀವು ಈಶ್ವರೀಯ ಸೇವೆಯನ್ನ ಮಾಡ್ತಾ ಇದ್ರೆ ನಿಮ್ಗೇನಾಗತ್ತೆ? ಸುಸ್ತೆಲ್ಲ ಮೊನ್ನೆ 2 ದಿನ ಬಟ್ಟೆ ಇತ್ತು, ಸರಿನಾ? ಬಟ್ಟೆ ಮಾಡ್ಕೊಂಡು ಬಂದ 2 ದಿನ ಸರಿಯಾಗಿ ನಿದ್ರೆ ಬರ್ತಾ ಇತ್ತು, ನಿದ್ರೆ ಇರ್ಲಿಲ್ಲ, ನಿದ್ರೆ ಬರ್ತಾ ಇತ್ತು. ಸರಿ, ರಾಮ ಎಷ್ಟು ಮಜಾ ಇದೆ ಗೊತ್ತಾ? ನಾನೇನು ಯೋಚನೆ ಮಾಡಿದೆ, ಉಮಾಸ್ವಾಮಿ ಯೋಗದ ಸ್ವಲ್ಪ ನಿದ್ದೆ ಬರ್ತಾ ಇತ್ತು ಅಂತ. ಅಯ್ಯೋ ತುಂಬಾ ಸುಸ್ತಾಗಿದೆ ಅಪ್ಪ, ನಿದ್ದೆ ಬರ್ತಾ ಇದೆ, ಇವತ್ತಿನ ರಾತ್ರಿ ಕ್ಲಾಸ್ ನಾನು ಮಾಡಬಾರ್ದು ಅಂತ ಬಿಟ್ಟು ಏನ್ ಮಾಡ್ಬೇಕು, ಬೇರೆಯವ್ರಿಗೆ ಹೇಳಬೇಕು, ಅವ್ರಿಗೆ ಹಳೆ ಕ್ಲಾಸ್ ಹಾಕ್ಲಿಕ್ಕೆ ಹೇಳಬೇಕು ಅಂತ ಬಿಟ್ಟು ನಾನೇನ್ ಮಾಡಿದೆ, ಮುಗಿಸ್ಕೊಂಡ್ಬಿಟ್ಟು ಅಲ್ಲಿ ಒಳಗಡೆಗೆ ಹೋದಾಗ ನಮ್ಮಮ್ಮ ಎಲ್ಲ ಮಾಡಿಟ್ಬಿಟ್ಟಿದ್ದು, ಊಟ ತಿಂತಾ ಇದ್ದೇನೆ. ಅವಾಗ ಫೋನ್ ಬಂತು, ಏನಂತ, ಅಣ್ಣವ್ರೆ ಇವತ್ತು ರಾತ್ರಿ ಕ್ಲಾಸ್ ನಾವು ಇರೋದಿಲ್ಲ, ಹೈದರಾಬಾದಿಗೆ ಹೋಗ್ತಿದ್ದೀವಿ ಅಂತ.
ಅದ್ ಯಾರಿಗೆ ಹೇಳ್ಬೇಕು ಅಂತ ಯೋಚನೆ ಮಾಡಿದ್ನೋ ಅವನಿಂದ ಫೋನ್ ಬಂತು ಏನಂತ, ನಾವಿರೋದಿಲ್ಲ, ಏನಿದು ನೀವೇ ನೋಡ್ಕೊಳ್ಬೇಕು ಅಂತ. ಸರಿನಾ? ಟಕ್ ಅಂತ ಅವಾಗ ಏನೈತೆ ಮನಸ್ಸು ಆಕ್ಟಿವೇಟ್ ಆಯ್ತು, ಆ ಜೊತೆ ಕನೆಕ್ಟ್ ಆಗಿದ್ದಾಯ್ತು, ಜ್ವರನೂ ಇಲ್ಲ, ಸುಸ್ತು ಇಲ್ಲ, ಏನೂ ಇಲ್ಲ. ಸರಿನಾ? ಓಕೆ. ಆಮೇಲೆ ಈಶ್ವರಿ ಸೇವೆ ಮಾಡಿದ್ದಾಯ್ತು, ಮಾಡೋ ತಕ್ಷಣದಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ಬಿಟ್ಟೆ, ಮಲ್ಕೊಂಡ್ಬಿಟ್ಟೆ. ಅಂದ್ರೆ ನಿಮಗೆ ಆ ಒಂದು ನಶೆ ಇದ್ರೆ ಮಾಡ್ಬೇಕು ಅಂತ ಇದ್ರೆ ಆ ಜ್ವರ ಗಿರ ಎಲ್ಲ ಏನಾಗಿರ್ತದೆ, ಓಡೋಗ್ತೈತಿ ಓಡೋಗಿರ್ತದೆ ಇಲ್ವೋ? ಓಡೋಗಿರ್ತೈತಿ. ಲಾಸ್ಟ್ ಒಂದು ಪ್ರಶ್ನೆ ನಿಮ್ಗೆ ಆತ್ಮೀಯರೇ, ಓಕೆ, ಸ್ಪಷ್ಟವಾದ ಉತ್ತರ ಕೊಡ್ಬೇಕು. ಕೊಡ್ತೀರಾ? ಹೌದಣ್ಣ ಕೊಡ್ತೀರಾ? ಕೊಡ್ತೀವಿ. ಹೌದಣ್ಣ. ಇವತ್ತು ಬೆಳಗ್ಗೆ ನಿಮ್ಗೆ ಹೊಟ್ಟೆ ನೋವು ಬಂತು. ಏನ್ ಬಂತು? ಹೊಟ್ಟೆ ನೋವು. ಹೊಟ್ಟೆ ನೋವು. ವಿಪರೀತ ಹೊಟ್ಟೆ ನೋವು, ತಡ್ಕೊಳ್ಲಿಕ್ಕೆ ಆಗುದಿಲ್ಲ, ಅಷ್ಟು ಹೊಟ್ಟೆ ನೋವು. ಸರಿ, ನೀವು ಮನೇಲಿ ಮಲ್ಕೊಂಡಿದ್ದೀರಾ. ಏನ್ ಮಾಡಿದ್ದೀರಿ? ಮಲ್ಕೊಂಡಿದ್ದೀವಿ. ಮಲ್ಕೊಂಡಿದ್ದೀರಿ. ಓಕೆ. ನಿಮ್ಮ ಮಗು ಸ್ಕೂಲಿಗೆ ಹೋಗಿದೆ. ಎಲ್ಲಿಗೆ ಹೋಗಿದೆ? ಸ್ಕೂಲ್ ಸ್ಕೂಲ್ ಸರಿ. ಸ್ಕೂಲಿಗೆ ಹೋದಾಗ ಅಲ್ಲಿ ಆಟ ಆಡ್ತಾ ಇರ್ಬೇಕಾದ್ರೆ ಬಿದ್ದು ಬಿಟ್ಟು ಕಾಲು ಫ್ರಾಕ್ಚರ್ ಆಗಿದೆ. ಏನಾಗಿದೆ? ಕಾಲು ಟೀಚರ್ ಬಿದ್ದು. ತಂದ್ಬಿಟ್ಟು ಮಗುವನ್ನ ನಿಮ್ಮ ಮನೆಗೆ ಬಿಟ್ರು. ಈಗ ಮಗು ಎಲ್ಲಿ ಕರ್ಕೊಂಡು ಹೋಗ್ಬೇಕು? ಹಾಸ್ಪಿಟಲ್. ನಿಮ್ಮ ಮನೆಯವ್ರು ಇಲ್ಲ, ಬೇರೆ ಊರಿಗೆಲ್ಲೋ ಹೋಗಿದ್ದಾರೆ, ಯಾವುದೋ ಒಂದು ಕಾರ್ಯ ನಿಮಿತ್ತ ಹೋಗಿದ್ದಾರೆ, ಮನೇಲಿ ನೀವು ಒಬ್ಬರೇ ಇರೋದು. ಸರಿ. ಈಗ ನನ್ನ ಪ್ರಶ್ನೆ ಏನು ಅಂತಂದ್ರೆ, ನೀವು ನಿಮ್ಮ ಮಗುವನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಿರೋ, ಹೊಟ್ಟೆ ನೋವು ಅಂತ ಮನೇಲಿ ಮಲ್ಕೊಡ್ತೀರೋ? ಮಗುನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀವಿ. ಮಗುನ ಮಗುನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀವಿ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀರಿ? ಹೌದು. ಅದಂಗೆ? ಮಗು ಮಗು ಮೇಲೆ ಮಗು ಬಿದ್ದಿದೆ. ನಿಮ್ದೆ, ಬೇರೆಯವ್ರದಲ್ಲ. ಏಟ್ ಆಗಿದೆಯಲ್ಲ ಅದಕ್ಕೆ, ಆ ಏಟ್ ಆಗಿರೋದಕ್ಕೆ. ಬೆಳಿಗಿಂದ ನೀವು ಕಸ ಗುಡಿಸಿಲ್ಲ, ಪಾತ್ರೆ ತೊಳೆದಿಲ್ಲ, ಬಟ್ಟೆ ವಾಶ್ ಮಾಡಿಲ್ಲ, ಅಡಿಗೆ ಮಾಡಿಲ್ಲ, ಯಾಕೆ? ಹೊಟ್ಟೆ ಹೊಟ್ಟೆ ನೋವು. ಹೊಟ್ಟೆ ನೋವು. ವಿಪರೀತ ಹೊಟ್ಟೆ ನೋವು. ಈಗ ಮಗು ಕಾಲು ಫ್ರಾಕ್ಚರ್ ಆಗ್ಬಿಟ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಇವಾಗ ಹೊಟ್ಟೆ ನೋವು ಇದೆಯೋ ಇಲ್ವೋ? ಇಲ್ಲ. ಇಲ್ಲ. ಓ, ಅಷ್ಟು ಬೇಗ ಹೊಟ್ಟೆ ನೋವು ಕಡಿಮೆ ಆಗ್ಬಿಡ್ತಾ? ಮತ್ತೆ ಮಗುನ ಮಗು ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಗಮನ ಎಲ್ಲೋಯ್ತು? ಮಗುವಿನ ಮೇಲೆ. ಮಗುವಿನಲ್ಲಿ. ಆತ್ಮನ ಶಕ್ತಿ, ಆತ್ಮನ ಮನಬುದ್ಧಿ, ಗಮನ ಯಾವ ಕಡೆಗೆ ಹೋಯ್ತು? ಮಗು ಕಡೆ ಮಗುವಿನ ಮಗು ಕಡೆಗೆ ಹೋದಾಗ ನಿಮ್ಮ ಗಮನ ಹೊಟ್ಟೆ ಕಡೆಗೆ ಇಲ್ಲ. ಇರೋದೇ. ಅವಾಗ ನೋವಿನ ಅನುಭವ ಆಗ್ತದೋ ಆಗಲ್ವೋ? ಇಲ್ಲ. ಆಗಲ್ಲ. ನೋವು ಅನುಭವ ಆಗೋದು ಯಾವಾಗ? ಗಮನ ಕೊಟ್ಟಾಗ. ಯಾವಾಗ ಆಗ್ತದೆ ಹೇಳಿ? ಹೊಟ್ಟೆ ಕಡೆ ಗಮನ ಕೊಟ್ಟಾಗ. ಮಗು ಕರ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಸೇರಿಸಿ ಅವರು ಎಲ್ಲ ಆಪರೇಷನ್ ಮಾಡಿ ಈಗ ಸೇಫ್ ಆಗಿದ್ದಾರೆ ಅಂತ ಅಂದ ಮೇಲೆ ಅವಾಗ ಮತ್ತೆ ಹೊಟ್ಟೆ ನೋವು ಏನಾಗ್ತದೆ? ಶುರು. ಹ್ಮ್. ಅಲ್ಲಿವರೆಗೆ ಎಲ್ಲೋಗಿತ್ತು? ಮಗು ಮೇಲೆ. ಹೊಟ್ಟೆ ಮೇಲೆ. ನೋವಿತ್ತು, ಅದ ಕಡೆ ನಾನು ಗಮನ ಕೊಟ್ಟಿಲ್ಲ. ಹಾಗೆ ಆದ್ಮೇಲೆ ಒಂದು ಸೀಕ್ರೆಟ್ ಅರ್ಥ ಮಾಡ್ಕೊಳ್ಳಿ. ಎಷ್ಟು ನೀವು ಈಶ್ವರಿ ಸೇವೆ ಮಾಡ್ತಾ ಮಾಡ್ತಾ ಹೋಗ್ತಿರೋ, ಪ್ರೀತಿ ಸ್ನೇಹದಿಂದ ಮಾಡ್ತಾ ಹೋಗ್ತಿರೋ, ನಿಮ್ಮನ್ನ ಬಾಬಾ ಈ ರೀತಿ ಕರ್ಮದ ಲೆಕ್ಕಾಚಾರ ಬಂದಾಗ ಫುಲ್ ಈಶ್ವರಿ ಸೇವೆಯಲ್ಲಿ ಏನ್ ಮಾಡ್ಬಿಡ್ತಾರೆ? ಉಪಯೋಗ ಮಾಡ್ಕೊ. ಯೂಸಿ ಮಾಡ್ಬಿಡ್ತಾರೆ. ಆವಾಗ ಆ ಕರ್ಮದ ಲೆಕ್ಕಾಚಾರದ ಕಡೆಗೆ ನಿಮ್ಮ ಮನಸ್ಸು ಬುದ್ಧಿ ಏನಾಗೋದಿಲ್ಲ, ಇರೋದೇ ಇಲ್ಲ. ಇಲ್ಲಿ ಸೇವೆಯ ಫಲನೂ ಸಿಗ್ತಾ ಇರ್ತದೆ, ಅಲ್ಲಿ ಲೆಕ್ಕಾಚಾರನೂ ಏನಾಗಿರ್ತದೆ? ಕ್ಲಿಯರ್ ಆಗಿರ್ತದೆ. ಅರ್ಥ ಆಯ್ತು? ಅರ್ಥ ಆಗಿಲ್ವೋ? ಅರ್ಥ ಆಯ್ತು. ಆಯ್ತು. ಈ ಕಡೆ ಸಂಪಾದನೆನೂ ಆಗ್ತಾ ಇದೆ, ಸೇವೆಯ ಫಲ ಆಶೀರ್ವಾದನೂ ಕೂಡ ಸಿಗ್ತಾ ಇದೆ. ಅಷ್ಟು ತಾನು ನೋವು ಅನುಭವಿಸೋದೇನಾಗ್ಬಿಡ್ತದೆ? ಹೋಗ್ಬಿಡ್ತದೆ. ಅಂದ್ಮೇಲೆ ಈಶ್ವರಿ ಸೇವೆಯಿಂದ ಮನಸ್ಸಿಂದ ಮಾಡ್ಬೇಕಲ್ವಾ? ಹೌದು. ಅದಕ್ಕಾಗಿ ಬಾಬಾ ಕೇಳ್ತಿದ್ದಾರೆ, ನಿಮ್ಮ ಜೀವನದ ದುಃಖದ ಕ್ಷಣಗಳು ಕಣ್ಣೆದುರುಗಡೆಗೆ ಬರ್ತಾ ಇದ್ದಾವೋ ಅಥವಾ ಸಫಲತೆಯ ಸತ್ಯತೆಯ ದಿನಗಳು ಕಣ್ಣೆದುರುಗಡೆಗೆ ಬರ್ತಾ ಇದ್ದಾವೋ? ಸಂಪಾದನೆ ದಿನಗಳು ಎದುರುಗಡೆ ಬರ್ತಾ ಇದೆಯೋ, ಸಾಲ ಮಾಡಿದ ಎದುರುಗಡೆಗೆ ಬರ್ತಾ ಇದೆಯೋ, ಜನ ಹೊಗಳಿದ ನೆನಪಿಗೆ ಬರ್ತಾ ಇದೆಯೋ, ಕಾಲು ಎಳೆದಿರೋದ್ ನೆನಪಿಗೆ ಬರ್ತಾ ಇದೆಯೋ ಅಂತ ಬಾಬಾ ಏನ್ ಮಾಡ್ತಿದ್ದಾರೆ ನೋಡಿ. ಆದ್ಮೇಲೆ ಪ್ರತಿದಿನ ನಮ್ಮ ಮನೆಯವರು, ಮಕ್ಕಳು ಎಲ್ಲರೂ ಬೈತಾ ಇರ್ತಾರೆ ತಾನೆ? ಹೌದು. ಚೆನ್ನಾಗಿ ಅನುಭವ ಇದೆ, ಈಗಲೂ ಬೈತಾ ಇದ್ದಾರ ಇಲ್ಲಿ. ಅದೇ ರೀತಿ ಈಶ್ವರಿ ಸೇವೆ ಮಾಡ್ಬಿಟ್ಟು ಸುಖದ ಅನುಭವನೂ ಇರ್ತದೆ ತಾನೆ? ಹೌದು. ಆದ್ರೆ ನಾವು ನಮ್ಮ ಮನಸ್ಸಿನ ಹೆಚ್ಚಿಗೆ ಯಾವ್ದನ್ನ ಇಟ್ಕೊಂಡಿರ್ತೀವಿ? ಮಕ್ಕಳು ಬೈದಿದ್ದು. ಅವ್ರು ಬೈತಾರೆ, ಇವ್ರು ಬೈತಾರೆ ಅನ್ನೋದು. ಯಾವ್ದನ್ನ ಮಾಡ್ಬೇಕು? ಈಶ್ವರ ಸುಖ ಅನುಭವ. ಕೊನೆ ಪ್ರಶ್ನೆ, 24 ಗಂಟೆಯಲ್ಲಿ 23 ಗಂಟೆ ಚೆನ್ನಾಗಿದ್ದೀರಿ. ಏನಾಗಿದ್ದೀರಿ? ಚೆನ್ನಾಗಿದ್ದೀರಿ. ಅರ್ಧ ಗಂಟೆ ತಲೆನೋವು ಬಂದಿದೆ. ಓಕೆ. ನಿಮ್ಮ ಅಮ್ಮನಿಗೆ ಫೋನ್ ಮಾಡಿದಾಗ ಯಾವ ವಿಷಯ ಮಾತಾಡ್ತೀರಾ? ತಲೆನೋವು. ನಾನೇ ಮಾತಾಡೋದು. ತಾನೆ? ಹಾಗೆ ಬಾಬಾ ಇವಾಗ ಏನ್ ಮಾಡ್ಬೇಕು ನಾವು? 23 ಮಾಡ್ಬೇಕಾಗ್ತದೆ. ಸುಖದ ಕಡೆಗೆ, ಕಲ್ಯಾಣದ ಕಡೆಗೆ, ಒಳ್ಳೆಯದ ಕಡೆಗೆ ಗಮನವನ್ನ ಕೊಟ್ಬಿಟ್ಟು ಆ ಯುಗವನ್ನು ನಾವು ಆರಂಭ ಮಾಡಬೇಕು. ಅಂತಹ ಮಕ್ಕಳಿಗೆ ಬಾಬ್ದಾದಾರವರ ಏನು ಶುಭಾಶಯ, ನೆನಪು, ಪ್ರೀತಿ ಮತ್ತು
ಶುಭಾಶಯ. ಅದಕ್ಕೆ ಬಾಬಾ ಹೇಳ್ತಾರೆ, ಬ್ರಾಹ್ಮಣನಾಗಿ ಕರ್ಮ ಮಾಡಿರುವಂತ ಸುಂದರ ಕ್ಷಣಗಳನ್ನ ಕಣ್ಣೆದುರುಗಡೆ ತಂದುಕೋ. ಯಾರು ಬ್ರಾಹ್ಮಣರಾಗಿದ್ದಾರೆ ಅವರಿಗೆ ಮಾತ್ರ ಆ ಸುಂದರ ಕ್ಷಣಗಳು ಸಂಸ್ಕಾರ ಆಗಿರ್ತವೆ. ನೀವು ಬ್ರಾಹ್ಮಣನಾಗಿಲ್ಲ ಅಂತಂದ್ರೆ ಆ ದಿನಗಳ ಸಂಸ್ಕಾರ ನಿಮ್ಮಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಆಗಿಲ್ಲ ಅಂದ್ರೆ ಇನ್ಮೇಲೆ ಏನ್ ಮಾಡ್ಬೇಕು? ಆಗ್ಬೇಕು. ಬ್ರಾಹ್ಮಣನಾಗುವಂತ ಒಂದು ಪ್ರಯತ್ನವನ್ನ ಮಾಡಿ ಹೊಸ ಯುಗ ನಿಮ್ಮ ಜೀವನದಲ್ಲಿ ಆರಂಭ ಆಗ್ಲಿ. ಒಳ್ಳೆಯದಾಗ್ಲಿ. ಓಂ ಶಾಂತಿ. ಓಂ ಶಾಂತಿ. ಅವಶ್ಯ.